ಎಲ್ರಿಗೂ ನಮಸ್ಕಾರ. ಸೊ ಲುಕ್ ಅಟ್ ದ ಟೈಟಲ್, ಎಂಡ್ ದ ಎರಾ ಆಫ್ ಮಿಸ್ಗೈಡೆನ್ಸ್. ಎಂಡ್ ದ ಎರಾ ಆಫ್ ಮಿಸ್ಗೈಡೆನ್ಸ್. ಸಿ, ಇದಕ್ಕಿಂತ ಮೊದಲು ಐ ವಿಲ್ ಟೆಲ್ ಯು ಅ ಸ್ಮಾಲ್ ಸ್ಟೋರಿ. ಸೊ ಜಸ್ಟ್ ಅಬ್ಸರ್ವ್ ದ್ಯಾಟ್. ಸಿ, ರೀಸೆಂಟ್ಲಿ ಐ ಟಾಕ್ಡ್ ವಿತ್ ಒನ್ ಆಫ್ ಮೈ ಸೀನಿಯರ್, ಓಕೆ, ಹೂ ಇಸ್ ಇನ್ ಅ ಸರ್ವೀಸ್. ಸೊ ಈಗ ಸರ್ವೀಸಲ್ಲಿದ್ದಾರೆ. ಸೊ ಈಸ್ ಕ್ಲಿಯರ್ಡ್ UPSC ಆ್ಯಂಡ್ ಈಸ್ ಇನ್ ಸರ್ವೀಸ್ ರೈಟ್ ನೌ. ಸೊ ಅವ್ರ ಜೊತೆ ಮಾತಾಡಬೇಕಾದ್ರೆ ಸೊ ಪಾಯಿಂಟ್ ಏನು ಅಂತಂದರೆ, ಈ ಸೆಲೆಕ್ಟೆಡ್ ಇನ್ 5th ಅಟೆಂಪ್ಟ್. ಓಕೆ, 5th ಅಟೆಂಪ್ಟ್ ಅಂತ ಬಂದಾಗ ಫಸ್ಟ್ ಅಟೆಂಪ್ಟ್ ಕೊಟ್ಟರು, ದೆನ್ 1 ವರ್ಷ ಬ್ರೇಕು, ದೆನ್ ಸೆಕೆಂಡ್ ಅಟೆಂಪ್ಟು, ಥರ್ಡ್ ಅಟೆಂಪ್ಟು, 4th ಅಟೆಂಪ್ಟು ಕೊಟ್ಟರು, ಮತ್ತೆ 1 ವರ್ಷ ಬ್ರೇಕು. ನೆಕ್ಸ್ಟ್ 5th ಅಟೆಂಪ್ಟಲ್ಲಿ ಫೈನಲಿ ಈ ಸೆಲೆಕ್ಟೆಡ್. ಕೌಂಟ್ ಮಾಡಿ, 1 2 3 4 5 6 7 7 ಇಯರ್ಸ್ ಈ ಸ್ಟ್ರಗಲ್ ಫಾರ್ UPSC. ಸೊ ಅವ್ರು ಹೇಳಿದ್ದು ಒಂದೇ ಮಾತು, ನನಗೆ ರೈಟ್ ಟೈಮಲ್ಲಿ ರೈಟ್ ಗೈಡೆನ್ಸು ಸಿಕ್ಕಿದ್ರೆ ಐ ವುಡ್ ಹ್ಯಾವ್ ಬೀನ್ ಕ್ಲಿಯರ್ ದಿಸ್ ಎಕ್ಸಾಮ್ ಇನ್ ಫಸ್ಟ್ ಆರ್ ಸೆಕೆಂಡ್ ಅಟೆಂಪ್ಟ್ ಅಂತ ಹೇಳ್ತಿದ್ರು. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇಫ್ ಯು ಮಿಸ್ಗೈಡೆಡ್ ಬೈ ಸಮ್ ಒನ್ ಆರ್ ಸಮ್ ಸೀನಿಯರ್ ಆರ್ ಸಪೋಸ್ ನೀವು ಯಾರನ್ನೂ ಅಪ್ರೋಚ್ ಮಾಡಲಿಲ್ಲ ಗೈಡೆನ್ಸಿಗೆ ಅಂತ ಬಂದಾಗ, ಸೊ ಇಟ್ ವಿಲ್ ಗೋಸ್ ವೆರಿ ಲಾಂಗ್. ಸೊ ನಮ್ಮ ಜರ್ನಿ ಕೂಡ ಕಾಂಪಿಟೇಷನ್ ಜರ್ನಿ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಅವರು ಹೇಳಿದ್ದು ಒಂದೇ ಮಾತು, ನನಗೆ ಗೈಡೆನ್ಸ್ ಕರೆಕ್ಟ್ ಟೈಮಲ್ಲಿ ಸಿಕ್ಬಿಟ್ಟಿದ್ರೆ, ಅದರ್ವೈಸ್ ನಾನು ಈ ಎಕ್ಸಾಮ್ನ ಫಸ್ಟ್ ಇಲ್ಲ ಸೆಕೆಂಡ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಓಕೆ, ಇಲ್ಲಿ ಗೈಡೆನ್ಸ್ ಅಂತ ಬಂದಾಗ ಏನು ಬರುತ್ತೆ, ಲೆಟ್ಸ್ ಸಿ ಒನ್ ಬೈ ಒನ್. ಸೊ ದಿಸ್ ಈಸ್ ದ ಫೇಮಸ್ ಕೋಟ್ ಆಫ್ ಸಾಕ್ರೆಟಿಸ್. ಇವರೇನು ಹೇಳ್ತಾರೆ ಅಂದರೆ, ನೋಯಿಂಗ್ ಯುವರ್ ಸೆಲ್ಫ್ ಈಸ್ ದ ಬಿಗಿನಿಂಗ್ ಆಫ್ ಆಲ್ ವಿಸ್ಡಮ್ ಅಂತಂದರೆ, ಸೊ ಮೊದಲಿಗೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ನಮ್ಮನ್ನು ನಾವು ಅರ್ಥೈಸಿಕೊಂಡಾಗ ಮಾತ್ರ ವಿ ವಿಲ್ ಅನಲೈಸ್ ನಮ್ಮ ಕಂಡೀಷನ್ ಯಾವ ಥರ ಇದೆ ಅಂತಂದರೆ, ಸೊ ವೆದರ್ ವಿ ಆರ್ ಏಬಲ್ ಟು ಕ್ಲಿಯರ್ ದ ಎಕ್ಸಾಮ್ ಅಂತ ಬಂದಾಗ ಫಸ್ಟು ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು. ಬಿಫೋರ್ ಸ್ಟಾರ್ಟಿಂಗ್ ಎನಿ ಪ್ರಿಪರೇಷನ್ನು ನಮ್ಮ ಬಗ್ಗೆ ನಾವು ಫಸ್ಟು ತಿಳ್ಕೋಬೇಕಿದೆ. ರೈಟ್? ಹೌ ಕ್ಯಾನ್ ವಿ ಅನಲೈಸ್ ದ್ಯಾಟ್? ಫಸ್ಟು ನಾವು ನಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡಬೇಕು. ಹೇಗೆ ವರ್ಕ್ ಮಾಡಬೇಕು ಅಂತಂದರೆ, ಅದಕ್ಕಿಂತ ವರ್ಕ್ ಮಾಡೋಕ್ಕಿಂತ ಮೊದಲು ಫಸ್ಟ್ ವಿ ನೀಡ್ ಟು ಅನಲೈಸ್ ಅವರ್ ಸೆಲ್ಫ್ ಬೈ ಸ್ವಾಟ್ ಅನಾಲಿಸಿಸ್. ಈ ಸ್ವಾಟ್ ಅನಾಲಿಸಿಸ್ ಅನ್ನೋದು ನಿಮಗೆ ಯೂಶ್ವಲಿ ಕಾರ್ಪೊರೇಟ್ಸ್, ಬಿಸ್ನೆಸ್ ಪರ್ಸನ್ಸ್ ಇಲ್ಲ ಕಂಪನೀಸ್, ಬಿಗ್ ಕಂಪನೀಸ್ ಇರುತ್ತಲ್ಲ, ದೇ ವಿಲ್ ಟೇಕ್ ದ್ಯಾಟ್. ಸೊ ಅವರು ಅನಲೈಸ್ ಮಾಡ್ತಾರೆ, ನಮ್ಮ ಸ್ಟ್ರೆಂತ್ ಏನು. ಒನ್ ಬೈ ಒನ್ ನೋಡೋಣ. ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು, ನಮ್ಮ ಆಪರ್ಚುನಿಟಿ ಏನು, ನಮ್ಮ ಥ್ರೆಟ್ಸ್ ಏನು. ಅದೇ ಥರ ನಮ್ಮ ಎಕ್ಸಾಮ್ ಅಂತ ಬಂದಾಗ ವಿ ನೀಡ್ ಟು ಅನಲೈಸ್ ಅವರ್ ಸೆಲ್ಫ್ ಆ್ಯಸ್ ಎ ಸ್ಟೂಡೆಂಟ್, ಆ್ಯಸ್ ಎ ಕಾಂಪಿಟೇಟರ್. ನಮ್ಮ ಸ್ಟ್ರೆಂತ್ ಏನಿದೆ, ನಮಗಿಲ್ಲಿರುವಂಥ ಆಪರ್ಚುನಿಟೀಸ್ ಏನು, ನಮಗಿರುವಂಥ ಥ್ರೆಟ್ಸ್ ಏನು, ನಮಗಿರುವಂಥ ವೀಕ್ನೆಸ್ ಏನು, ನಾವು ಇದನ್ನು ಹೇಗೆ ಓವರ್ಕಮ್ ಮಾಡ್ಬೋದು. ನಾ ಹೇಳಿದನ ಇದ್ರ ಮೇಲೆ ವರ್ಕ್ ಮಾಡಬೇಕಂತಾದಾಗ ಫಸ್ಟ್ ಯು ನೀಡ್ ಟು ಅನಲೈಸ್ ನಮ್ಮ ಕಂಡೀಷನ್ ಯಾವ ಥರ ಇದೆ ಅಂತ. ಓಕೆ, ಎಕ್ಸಾಮ್ ಅಂತ ಬಂದಾಗ ಸಪೋಸ್ ಸ್ಟೂಡೆಂಟ್ ಎ, ಲೆಟ್ಸ್ ಸೇ ಯಾರು ಅನಿಲ್ ಆಗಿರ್ಬೋದು, ಅಮರ್ ಆಗಿರ್ಬೋದು, ಅನಿತಾ ಆಗಿರ್ಬೋದು, ಯಾರೇ ಆಗಿರಲಿ, ಫಸ್ಟ್ ಅನಲೈಸ್ ಯುವರ್ ಸ್ಟ್ರೆಂತ್ ಹಿಯರ್. ಫಸ್ಟ್ ಏನು, ನಿಮ್ಮ ನಾಲೆಡ್ಜು, ನಿಮ್ಮ ಸ್ಕಿಲ್ಲು ಫಸ್ಟ್ ತಿಳ್ಕೊಳ್ಳಿ. ಸೊ ಹೌ ಮಚ್ ನಾಲೆಡ್ಜ್ ಯು ಹ್ಯಾವ್, ನಮ್ಮ ಎಕ್ಸಾಮ್ಗೆ ಬೇಕಾದಂತಹ ನಾಲೆಡ್ಜ್ ನಮ್ಮ ಹತ್ರ ಇದೆಯಾ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಮ್ಮ ಸ್ಟ್ರೆಂತ್ ಏನು, ಬ್ಯಾಲೆನ್ಸಿಂಗ್ ಮಲ್ಟಿಪಲ್ ಸಬ್ಜೆಕ್ಟ್ಸ್. ಇಲ್ಲಿ ಬರೀ ನಾವು ಪಾಲಿಟಿ ಓದಲ್ಲ, ಬರೀ ಹಿಸ್ಟ್ರಿ ಓದಲ್ಲ, ಬರೀ ಎಕನಾಮಿಕ್ಸ್ ಓದಲ್ಲ, ಬರೀ ಎನ್ವಿರಾನ್ಮೆಂಟ್ ಓದಲ್ಲ, ಅಲಾಂಗ್ ವಿತ್ ದ್ಯಾಟ್ ಕರೆಂಟ್ ಅಫೇರ್ಸ್ ಓದ್ತೀವಿ, ರೈಟ್, ಆ್ಯಂಡ್ ಆ್ಯಪ್ಟಿಟ್ಯೂಡ್ ಕೂಡ ಟೆಸ್ಟ್ ಮಾಡ್ತೀವಿ. ಸೊ ವಿ ಆರ್ ಬ್ಯಾಲೆನ್ಸಿಂಗ್ ದೀಸ್ ಮೆನಿ ಸಬ್ಜೆಕ್ಟ್ಸ್, ದಟ್ ಈಸ್ ಅವರ್ ಸ್ಟ್ರೆಂತ್. ನಾವು UG ಅಂತ ತೊಗೊಂಡಾಗ, ರೈಟ್, ಎಷ್ಟು ಓದ್ತೀವಿ ಹೇಳಿ. ಈಗ ನಾನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಅಂತಂದರೆ ನಾನು ಅಗ್ರಿಕಲ್ಚರ್ ಸಬ್ಜೆಕ್ಟ್ಸ್ ಓದಿರ್ತೀನಿ, ಆ್ಯಪ್ಟಿಟ್ಯೂಡ್ ಆಗಲಿ ಕೆಲವೊಂದು ಸಬ್ಜೆಕ್ಟ್ಸ್ ಓದಿರಲ್ಲ. ಅದೇ ಥರ ನೀವು ಆರ್ಟ್ಸ್ ಸಬ್ಜೆಕ್ಟ್ ಆಗಿದ್ದರೆ ಯು ವಾಂಟ್ ಕಮ್ ಅಕ್ರಾಸ್ ಎಕನಾಮಿಕ್ ಸಬ್ಜೆಕ್ಟ್. ಒಂದು ವೇಳೆ ನೀವು BCom ಆಗಿದ್ದರೆ ಯು ವಾಂಟ್ ಕಮ್ ಅಕ್ರಾಸ್ ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿರಲ್ಲ. ಸೊ ಇದೇ ಥರ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ KPSC, UPSC ಆರ್ ಎನಿ ಗ್ರೂಪ್ ಲೆವೆಲ್, ಮೀನ್ಸ್ ಗ್ರೂಪ್ A, B, C ಲೆವೆಲ್ ಎಕ್ಸಾಮ್ಸ್ ಅಂತ ಬಂದಾಗ ವಿ ಸ್ಟಡಿಡ್ ಮಲ್ಟಿಪಲ್ ಸಬ್ಜೆಕ್ಟ್ಸ್. ದಟ್ ಈಸ್ ಅವರ್ ಸ್ಟ್ರೆಂತ್. ವಿ ನೀಡ್ ಟು ಪ್ರೌಡ್ ಆಫ್ ದ್ಯಾಟ್. ನೆಕ್ಸ್ಟ್, ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನಾನೇ ನೋಡಿದ್ರು ನಮ್ಮ ಫ್ರೆಂಡ್ಸ್ ಆಗಲಿ, ಸೀನಿಯರ್ಸ್ ಆಗಲಿ, ಜೂನಿಯರ್ಸ್ ಆಗಲಿ,
consistently 3 to 4 years. Every day they wake up at 8 a.m. They'll go to library, they study, and 10 to 11 p.m. ಸೊ ಆ ಟೈಮಲ್ಲಿ ವಾಪಸ್ ಬರ್ತಾರೆ ಲೈಬ್ರರಿಯಿಂದ ರೂಮ್ಗೆ. ಸೊ ದಟ್ ಮಚ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇದೆ ಸ್ಟೂಡೆಂಟ್ಸ್ ಹತ್ರ, ಹೂ ಐ ಆಮ್ ಕಮ್ ಅಕ್ರಾಸ್. ಸೊ ನಾನು ನಾನು ಮಾತಾಡುವಂತಹ ನಮ್ಮ ಫ್ರೆಂಡ್ಸ್ ಆಗಲಿ, ಜೂನಿಯರ್ಸ್ ಆಗಲಿ, ಸೀನಿಯರ್ಸ್ ಆಗಲಿ, ಇದು ನಮ್ಮಲ್ಲಿರುವಂಥ ಬಿಗ್ಗೆಸ್ಟ್ ಸ್ಟ್ರೆಂತ್ ಆ್ಯಕ್ಚುಲಿ. ಓಕೆ, ಸೊ ನೆಕ್ಸ್ಟ್ W ಅಂತ ಬಂದಾಗ, ವಾಟ್ ಈಸ್ ಅವರ್ ವೀಕ್ನೆಸ್? ದೇರ್ ಈಸ್ ಎ ಗ್ಯಾಪ್ ಇನ್ ನಾಲೆಡ್ಜ್. ಯಾರು ಪರ್ಫೆಕ್ಟ್ ಅಂತ ಯಾರೂ ಇರಲ್ಲ. ಐ ಆಮ್ ಟೆಲಿಂಗ್ ಯು, ಈವನ್ ನೀವು ಫಸ್ಟ್ ರ್ಯಾಂಕ್ಲೇ ತಗೊಳ್ಳಿ, ವೆದರ್ KS ಆರ್ UPSC, ಪರ್ಫೆಕ್ಟ್ ಅಂತ ಯಾವುದೂ ಇರಲ್ಲ. ಸೊ ಎವ್ರಿವೇರ್ ದೇರ್ ಈಸ್ ಎ ಗ್ಯಾಪ್. ಫಸ್ಟು ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ದೆನ್ ಸೆಕೆಂಡ್ ಬಿಗ್ಗೆಸ್ಟ್ ಫ್ಯಾಕ್ಟರ್ ಈಸ್ ಅ ಸ್ಟ್ರೆಸ್. ಈವನ್ ಐ ಹ್ಯಾವ್ ಮೆಟ್ ಮೈ ಫ್ರೆಂಡ್ಸ್, ಸೀನಿಯರ್ಸ್, ದೇ ಹ್ಯಾವ್ ರಿಟರ್ನ್ 2 to mains, 2 to 3 UPSC ಮೇನ್ಸ್, ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸ್ ಬರೆದಿದ್ದಾರೆ. ದೇ ಆರ್ ಆಲ್ಸೋ ಅಂಡರ್ ಸ್ಟ್ರೆಸ್. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವಿಡಿಯೋ ನೋಡ್ತಿದ್ರಲ್ಲ ನೀವು ಮಾತ್ರ ಅಲ್ಲ, ಎವ್ರಿ ಒನ್ ಹೂ ಇಸ್ ಇನ್ ದ ಪ್ರಿಪರೇಷನ್ ಫಾರ್ 2 to 3 years ದೆ ವೆಂಟ್ ಇನ್ ಟು ಸ್ಟ್ರೆಸ್ ಕಂಡೀಷನ್. ಈವನ್ ನಾನು ಕೂಡ 8 months ಐ ವೆಂಟ್ ಇನ್ ಟು ಎ ಸ್ಟ್ರೆಸ್ ಕಂಡೀಷನ್ ಬಿಕಾಸ್ ಆಫ್ ದೀಸ್ ಎಕ್ಸಾಮ್ಸ್. ಹೆಕ್ಟಿಕ್ ಎಕ್ಸಾಮ್ ಆಗಿರ್ಬೋದು, ಫೇಲ್ಯೂರ್ಸ್ ಆಗಿರ್ಬೋದು. ಸೊ ಇದರಿಂದ ತುಂಬಾ ಸೋತತ್ತಿದ್ದೀವಿ, ತುಂಬಾ ಬೇಸತ್ತಿದ್ದೀವಿ. ಸೊ ದಟ್ ಈಸ್ ಅವರ್ ವೀಕ್ನೆಸ್. ದೆನ್ ಪ್ರೋಕ್ರಾಸ್ಟಿನೇಷನ್ ಅಂದರೆ ಸುಮ್ಮನೆ ಡಿಲೇ ಮಾಡೋದು. ಎಕ್ಸಾಮ್ ಹತ್ರ ಬರಲಿ, ಆಮೇಲೆ ನೋಡ್ಕೊಳ್ಳೋಣ, ಫಸ್ಟು ಅಪ್ಲಿಕೇಶನ್ ಡೇಟ್ ಬರಲಿ, ಆಮೇಲೆ ನೋಡೋಣ. ಸೊ ಡೋಂಟ್ ಡೂ ದ್ಯಾಟ್. ಇಫ್ ಯು ಆರ್ ಇನ್ ದ ಪ್ರಿಪರೇಷನ್, ನೀವು ಪ್ರಿಪರೇಷನ್ ಮಾಡೋಕ್ಕೆ ಬಂದಿದ್ದೀರಾ, ಎಕ್ಸಾಮ್ಗೆ ಓದ್ತಿದ್ದೀರಾ ಅಂತಂದರೆ, ವೈ ಯು ಪ್ರೋಕ್ರಾಸ್ಟಿನೇಟಿಂಗ್ ದ್ಯಾಟ್? ಸೊ ದಟ್ ಈಸ್ ಅವರ್ ವೀಕ್ನೆಸ್. ದೆನ್ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ರೈಟ್ ಮೆಟೀರಿಯಲ್ನ ನೀವು ಫಾಲೋ ಮಾಡ್ತಿದ್ದೀರಾ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ರೈಟ್ ಅಮೌಂಟ್ ಅಂದರೆ ರಿಕ್ವೈರ್ಡ್ ನಂಬರ್ ಆಫ್ ಟೆಸ್ಟ್ನ ನೀವು ಕೊಟ್ಟಿದ್ದೀರಾ, ವಿ ನೀಡ್ ಟು ಅನಲೈಸ್ ದಟ್. ನಾವು ಕಡಿಮೆ ಕೊಟ್ಟಿದ್ರೆ ದಟ್ ಈಸ್ ಅವರ್ ವೀಕ್ನೆಸ್. ನೆಕ್ಸ್ಟ್ ಬನ್ನಿ, ಆಪರ್ಚುನಿಟೀಸ್ ಅಂತ ಬಂದಾಗ, ಒನ್ಸ್ ಅಗೇನ್ ನಮಗಿರುವ ಆಪರ್ಚುನಿಟೀಸ್ ಆ್ಯಂಡ್ ಆ್ಯಕ್ಸೆಸ್ ಟು ರಿಸೋರ್ಸಸ್. ಈ ಒಂದು ಡಿಜಿಟಲ್ ಎರಾದಲ್ಲಿ, ರೈಟ್, ಗೂಗಲ್ ಆಗಿರ್ಬೋದು, ChatGPT ಆಗಿರ್ಬೋದು, ಜೆಮಿನಿ ಆಗಿರ್ಬೋದು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಆ್ಯಪ್ಸ್ ಬರುತ್ತಲ್ಲ, ಎವ್ರಿವೇರ್ ಯು ಗೆಟ್ ಆ್ಯನ್ ಆ್ಯಕ್ಸೆಸ್ ಟು ರಿಸೋರ್ಸಸ್. ಈವನ್ ಟೆಲಿಗ್ರಾಮ್ ಆಗಿರ್ಬೋದು, ಯು ವಿಲ್ ಗೆಟ್ ಲಾಟ್ ಆಫ್ ರಿಸೋರ್ಸಸ್. ದಟ್ ಈಸ್ ಅವರ್ ಆಪರ್ಚುನಿಟಿ. ಅದನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು, ಸೊ ಫರ್ದರ್ ಪಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ದೆನ್ ಮಾಕ್ ಟೆಸ್ಟ್ ಆ್ಯಂಡ್ ಅನಾಲಿಸಿಸ್. ತುಂಬ ಫ್ರೀ ಟೆಸ್ಟ್ಗಳಿದ್ದಾವೆ, ಪೇಯ್ಡ್ ಟೆಸ್ಟ್ ಇದೆ, ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಪ್ರೊವೈಡೆಡ್ ಸೋ ಮೆನಿ ಟೆಸ್ಟ್. ದೆನ್ ಪಿಯರ್ ಲರ್ನಿಂಗ್. ಇಲ್ಲಿ ನಿಮಗೆ ಪ್ರಿಪರೇಷನ್ ಮಾಡುವಂಥ ಸ್ಟೂಡೆಂಟ್ಸೇ ಸಿಗುತ್ತೆ, ಸರ್ಕಲ್ ಸಿಗುತ್ತೆ, ಲೈಕ್ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಜೂನಿಯರ್ಸ್ ಆಗಿರ್ಬೋದು. ಸೊ ವಿಲ್ ಗೆಟ್ ಸಮ್ ಪಿಯರ್ ಅಂತಂದರೆ ಫ್ರೆಂಡ್ಸ್ ಅಂತ, ಹೂ ಆರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್. ಇಲ್ಲಿ ಕೂಡ ನೀವು ಡಿಸ್ಕಷನ್ಸ್ ಮಾಡ್ಬೋದು, ಎವ್ರಿ ಡೇ ಒಂದೊಂದು ಡಿಸ್ಕಷನ್ ಮಾಡಿ. ಈವನ್ ನನ್ನ UPSC ಮೇನ್ಸ್ ಟೈಮಲ್ಲೂ ಐ ಯೂಸ್ ಟು ಡಿಸ್ಕಸ್ ವಿತ್ ಮೈ ಫ್ರೆಂಡ್ಸ್ ಫಾರ್ ಸಬ್ಜೆಕ್ಟ್ಸ್. ದೆನ್ ಮೆಂಟರ್ಶಿಪ್ ಆ್ಯಂಡ್ ಗೈಡೆನ್ಸ್. ಸೊ ಇದು ಲ್ಯಾಕ್ ಇದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಸ್ಟೂಡೆಂಟು ಅಂತ ಬಂದಾಗ, ರೈಟ್, ಸಪೋಸ್ ಸ್ಟೂಡೆಂಟ್ A ಆ್ಯಂಡ್ B ಅಂತ ತಗೊಳ್ಳಿ. ಅರುಣ್, ಭಾರತಿ ಅಂತ ಲೆಟ್ಸ್ ಸೇ. ಅರುಣ್ ಈ ಹ್ಯಾಸ್ ಸಮ್ ಸ್ಟ್ರೆಂತ್, ಸೊ ಇವನು ಸಬ್ಜೆಕ್ಟ್ಸ್ನ ಈಸಿಯಾಗಿ ಗ್ರಾಸ್ ಮಾಡ್ಬೋದು. ಬಟ್ ಭಾರತಿ ಅನ್ನೋರು ಮೇ ಬಿ ಗ್ರಾಸ್ಪು ಕಡಿಮೆ ಮಾಡ್ಬೋದು, ಬಟ್ ಶಿ ಈಸ್ ವೆರಿ ಪರ್ಸಿಸ್ಟೆಂಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಸೊ ತುಂಬ ಹಾರ್ಡ್ ವರ್ಕ್ ಎಫರ್ಟ್ ಮಾಡುವಂಥ ಹುಡುಗಿ. ಸೊ ಇಲ್ಲಿ ಇವ್ರ ಸ್ಟ್ರೆಂತೇ ಬೇರೆ, ಇವ್ರ ಸ್ಟ್ರೆಂತೇ ಬೇರೆ. ಸೊ ಅಕಾರ್ಡಿಂಗ್ ಟು ದೇ ಸ್ಟ್ರೆಂತ್ ವಿ ನೀಡ್ ಟು ಗೈಡ್ ದೆಮ್. ಬಟ್ ನೀವು ಕೋಚಿಂಗ್ ಆಗಿರ್ಬೋದು, ಯಾವುದೇ ಒಂದು ಪ್ರೋಗ್ರಾಮ್ ಜಾಯ್ನ್ ಆದಾಗ ವಾಟ್ ದೇ ವಿಲ್ ಡೂ, ದೇ ವಿಲ್ ಸಿಂಪ್ಲಿ ಟೆಲ್ ದಟ್ ಜಾಯಿನ್ ದ ಬ್ಯಾಚ್, ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಸಿಗುತ್ತೆ ಅಂತ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಪ್ರಾಬ್ಲಮ್ ಫಾರ್ A ಈಸ್ ಡಿಫ್ರೆಂಟ್ ಫ್ರಮ್ ಪ್ರಾಬ್ಲಮ್ ಫಾರ್ B. ಇಬ್ಬರಿಗೂ ಪ್ರಾಬ್ಲಮ್ ಅನ್ನೋದು ಡಿಫ್ರೆಂಟ್ ಇದೆ, ಅವ್ರದ್ದೇ ಆದ ಸ್ಟ್ರೆಂತ್ ಬೇರೆ ಇದೆ. ಅವಲ್ಲಿ ವೀಕ್ನೆಸ್ ಅಂತ ಬಂದಾಗ ಇಬ್ಬರದು ಬೇರೆ ಬೇರೆ ವೀಕ್ನೆಸ್ ಇದೆ. ವಿ ನೀಡ್ ಟು ಫೋಕಸ್ ಆನ್ ದಟ್. ಸೊ ದಟ್ಸ್ ಮೈ ಪಾಯಿಂಟ್ ಈಸ್. ಸೊ ಈ ಒಂದು ಮೆಂಟರ್ಶಿಪ್ ಆ್ಯಂಡ್ ಗೈಡೆನ್ಸು ಲ್ಯಾಕ್ ಇದೆ. ಸೊ ಇದಕ್ಕಂತಲೇ ನಾನು ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ಸೊ ಆ ಒಂದು ಫಾರ್ಮ್ನ ಕೊಟ್ಟಿದ್ದೀನಿ ಕೆಳಗಡೆ, SWOT ಅನಾಲಿಸಿಸ್ ಫಾರ್ಮ್ ಅಂತ. ಸೊ ಯು ಕ್ಯಾನ್ ಡೌನ್ಲೋಡ್ ದಟ್, ಇನ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಹೆಂಗೆ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ಐ ಟೆಲ್ ಯು ಇನ್ ದ ಎಂಡ್ ಆಫ್ ದ ವಿಡಿಯೋ. ಸೊ ಜಸ್ಟ್ ಬಿ ಆನ್ ದ ವಿಡಿಯೋ. ಸೊ ನಿಮಗೆ ಲಾಸ್ಟಿಗೆ ಅದನ್ನು ಹೇಗೆ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಓಕೆ, ನಮ್ಮ ಸ್ಟ್ರೆಂತ್ ನೋಡಿದ್ವಿ, ವೀಕ್ನೆಸ್ ನೋಡಿದ್ವಿ, ಆಪರ್ಚುನಿಟಿ ನೋಡಿದ್ವಿ. ದೆನ್ ಕಮ್ ಟು ಥ್ರೆಟ್ಸ್. ಸೊ ದೇರ್ ಈಸ್ ಇಂಟೆನ್ಸ್ ಕಾಂಪಿಟೇಷನ್. ಅರೌಂಡ್ 1.5 lakh ಜನ ಬರೀ KPSCಗೆ ಅಪ್ಲೈ ಮಾಡಿದರು, ರೈಟ್, KS ಎಕ್ಸಾಮ್ಗೆ.
ಸೊ ಸೀಟ್ಸ್ ಎಷ್ಟಿದೆ? ಅರೌಂಡ್ 400 to 500 ಲೆಟ್ಸ್ ಸೇ ಆ್ಯಾವ್ರೇಜ್ ಆಗಿ ತೊಗೊಂಡಾಗ. ಅದರಲ್ಲೂ ರಿಸರ್ವೇಷನ್ನು, ಕಾಂಪಿಟೇಷನ್ನು, ಹೆಚ್ ಕೆ, ನಾನ್ ಹೆಚ್ ಕೆ, ದೆನ್ ರಿಸರ್ವೇಷನು, ದೆನ್ ಇಂಟರ್ನಲ್ ರಿಸರ್ವೇಷನ್, ಈ ಥರ ಹೋದಾಗ ಯು ಹಾರ್ಡ್ಲಿ ಗೆಟ್ 15 to 20 ಸೀಟ್ಸ್ ಅಷ್ಟೇ ಇರುತ್ತೆ ಒಬ್ಬೊಬ್ಬರಿಗೆ. ಸೊ ದಟ್ ಈಸ್ ದ ಹ್ಯೂಜ್ ಕಾಂಪಿಟೇಷನ್. ದೆನ್ ಚೇಂಜಿಂಗ್ ಎಕ್ಸಾಮ್ ಪ್ಯಾಟ್ರನ್, ಯು ಆಲ್ ನೋ ದಟ್. ಕೆ ಎಸ್ ಎಕ್ಸಾಮ್ ಯಾರ್ಯಾರು ಬರ್ದಿದ್ದೀರೋ, ಈವನ್ ಪಿ ಎಸ್ ಐ ಯಾರ್ಯಾರು ಅಟೆಂಡ್ ಮಾಡಿದ್ದೀರೋ, ಈವನ್ ವಿ ಎ ಎಕ್ಸಾಮ್ ಯಾರ್ಯಾರು ಅಟೆಂಡ್ ಮಾಡಿದ್ದೀರೋ, ಯು ವಿಲ್ ಕಮ್ ಟು ನೋ ದಟ್. ಸೊ ಎಷ್ಟು ಡ್ರಾಸ್ಟಿಕ್ ಆಗಿ ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಆಗಿದೆ ಅಂತ. ಯಾವುದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ನಿಮಗೆ ಈ ಒಂದು ಲೆವೆಲ್ ಆಫ್ ಕ್ವಶನ್ ಪೇಪರ್ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ನೋ ಬಡಿ ನೋಸ್ ದಟ್. ಯಾರು ಅದನ್ನು ಗೊತ್ತೇ ಇರಲಿಲ್ಲ. ಆ್ಯಂಡ್ ತುಂಬ ಒನ್ ಲೈನರ್ ಕೊಡ್ತಿದ್ರು ಕ್ವಶನ್ಸ್ ಅಂತ ಬಂದಾಗ. ಸೊ ದಟ್ ಈಸ್ ಆ ಚೇಂಜಿಂಗ್ ಎಕ್ಸಾಮ್ ಪ್ಯಾಟ್ರನ್. ಯು ನೀಡ್ ಟು ಅನಲೈಸ್ ದಟ್. ದೆನ್ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ಬರ್ನೌಟ್. ಅಫ್ಕೋರ್ಸ್ ಯಾರ್ ದಿನ ಬೆಳಗ್ಗೆ ಎದ್ದು ಸಂಜೆವರೆಗೂ ಓದಿ ಮತ್ತೆ ಬಂದು ಮನಕ್ಕೊಂಡು ಮತ್ತೆ ಎದ್ದು ಓದು. ಸೊ ಇಟ್ಸ್ ನಾಟ್ ಸೋ ಈಸಿ. ಈ ಪ್ರೋಸೆಸ್ಸಲ್ಲಿ ಯಾರ್ಯಾರು ಇದ್ದೀರಲ್ಲ, ಐ ಆಮ್ ಟೆಲಿಂಗ್ ಯು, ಇಟ್ಸ್ ಎ ಬಿಗ್ ಸೆಲ್ಯೂಟ್ ಫಾರ್ ಆಲ್ ಆಫ್ ಯು. ಬಿಕಾಸ್ ಈ ಪ್ರೋಸೆಸ್ಸು ಅಷ್ಟೊಂದು ಈಸಿ ಇಲ್ಲ. ದಿನ ಬರ್ನೌಟ್ ಆಗ್ತಿರುತ್ತೆ. ಅಗೇನ್ ಮೋಟಿವೇಟ್ ಮಾಡ್ಕೋಬೇಕು, ಅಗೇನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು, ನೆಕ್ಸ್ಟ್ ಡೇ ಮತ್ತೆ ಬಂದು ಓದಬೇಕು. ಸೊ ದಿಸ್ ಈಸ್ ದ ಸಿಚುವೇಶನ್ ಆಫ್ ಎವ್ರಿ ಆಸ್ಪಿರೆಂಟ್ ಹಿಯರ್. ನೀವು ಎಲ್ಲೇ ಇರಿ, ಬೆಂಗಳೂರಲ್ಲಿ ಯಾವುದೇ ರೀಜನಲ್ಲಿರಿ, ವೆದರ್ ಚಂದ್ರಲೇಔಟ್ ಇರಿ, ಇಲ್ಲ ವಿಜಯನಗರ, ಇಲ್ಲ ಧಾರವಾಡಲ್ಲಿದ್ದೀರಾ, ಇಲ್ಲ ಮನೆಯಲ್ಲೇ ಕೂತು ಓದ್ತಿದ್ದೀರಾ, ಡೈಲಿ ಬರ್ನೌಟ್ ಆಗುತ್ತೆ. ಮತ್ತೆ ನಾವು ಎನರ್ಜಿ ರೀಗೇನ್ ಮಾಡಬೇಕು, ಮತ್ತೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ದೆನ್ ಬಿಗ್ಗೆಸ್ಟ್ ಅಂತ ಬಂದಾಗ ಫಿಯರ್ ಆಫ್ ಫೇಲ್ಯೂರ್. ಅಫ್ಕೋರ್ಸ್, ಸೊ ಎಕ್ಸಾಮ್ಗೆ ಓದ್ತಿದ್ದೀನಿ, ನಾನು ಕ್ಲಿಯರ್ ಮಾಡಬಲ್ಲೇನಾ, ನನ್ನ ಕೈಯಲ್ಲಿ ಆಗುತ್ತಾ, ರೈಟ್? ಈಗ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು ಮೇನ್ಸ್ ಕ್ಲಿಯರ್ ಮಾಡ್ತೀನಾ, ನನ್ನ ಕೈಯಲ್ಲಿ ಆಗುತ್ತಾ? ಸಿ, ಈ ಫೇಲ್ಯೂರ್ ಅನ್ನೋದು ತುಂಬ ಜನರಲ್ಲಿದೆ. ಈವನ್ ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ. ಎವ್ರಿ ಒನ್ ಹ್ಯಾಸ್ ದಿಸ್ ಫಿಯರ್ ಆಫ್ ಫೇಲ್ಯೂರ್. ಬಟ್ ಅದನ್ನು ಓವರ್ಕಮ್ ಮಾಡೋದು ಹೇಗೆ? ಇಟ್ಸ್ ಆಲ್ ಅಬೌಟ್ ಜಸ್ಟ್ ಟ್ರೈ ಮಾಡಬೇಕಷ್ಟೇ. ಸಿ, ದೇರ್ ಈಸ್ ಎ ಸೇಯಿಂಗ್, ಏನು ಅಂತಂದರೆ, ಕರ್ಮನ್ನೇ ವಾಧಿಕಾರಸ್ತೆ ಮಾ ಫಲೇಶು ಕದೇಚನ ಅಂತ. ಕರ್ಮನ್ನೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಸೊ ಈ ಒಂದು ಮಾತನ್ನು ಸೊ ಲಾರ್ಡ್ ಕೃಷ್ಣ ಅರ್ಜುನನವರಿಗೆ ಹೇಳ್ತಾರೆ. ಸೊ ಅರ್ಜುನ ಕೇಳ್ತಾರೆ, ನಾನು ಈ ಒಂದು ಯುದ್ಧದಲ್ಲಿ ಗೆಲ್ತೀನಾ ಇಲ್ವಾ ಅಂತ ಕೇಳಿದಾಗ ಸೊ ಒಂದು ಮಾತು ಹೇಳ್ತಾರೆ, ಕರ್ಮನ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಅಂದರೆ ನಮ್ಮ ಕೈಯಲ್ಲಿರುವಂಥದ್ದು ಆ್ಯಕ್ಷನ್ಸ್ ಮಾತ್ರ. ಅಂದರೆ ನಮ್ಮ ಕೆಲಸ ನಾವು ಮಾಡಬೇಕು ಅಂತ. ಸೊ ರಿಸಲ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮೊದಲು ನಮ್ಮ ಕೆಲಸ ನಾವು ಮಾಡಿ, ಸೊ ರಿಸಲ್ಟ್ಸ್ ಆಗೋದು ಹಾಗೆ ಆಗುತ್ತೆ. ವೆದರ್ ಇಟ್ ಈಸ್ ಇನ್ ರೈಟ್ ವೇಯಲ್ಲಿ ಆಗುತ್ತಾ, ರಾಂಗ್ ವೇಯಲ್ಲಿ ಆಗುತ್ತಾ ಅನ್ನೋದು ಸೆಕೆಂಡ್ರಿ. ಬಟ್ ನಮ್ಮ ಕೈಯಲ್ಲಿರೋದು ಏನಂತಂದರೆ, ಆ ಒಂದು ಕೆಲಸವನ್ನು ನಾವು ತಪ್ಪದೇ ಪಾಲಿಸುವಂಥದ್ದು. ಸೊ ಈ ಒಂದು ಕೆಲಸ ಮಾಡಬೇಕು ಅಂತಂದರೆ ನಮ್ಮನ್ನು ನಾವು ಮೊದಲು ಅರ್ಥೈಸಿಕೊಳ್ಳಬೇಕಾಗುತ್ತೆ. ಸೊ ಅದು ಹೇಗೆ ಅಂತಂದರೆ, ನಾನು ಆಲ್ರೆಡಿ ಹೇಳಿದಂಗೆ ಸ್ವಾಟ್ ಅನಾಲಿಸಿಸ್ ಅಂತ. ಸೊ ಇಲ್ಲಿ ನಾವು ಈ ಸ್ವಾಟ್ ಅನಾಲಿಸಿಸನ್ನು ಎಕ್ಸಾಮ್ಗೆ ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ, ರೈಟ್? ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಸೊ ದಿಸ್ ಈಸ್ ದ ಟೆಂಪ್ಲೇಟ್ prepared by Inwise Academy and by the team Inwise. Okay, so previously 2 to 3 years in the same format we are following for our students for individual mentorship. So ಈ ಫಾರ್ಮ್ಯಾಟ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ ಬನ್ನಿ. ಫಸ್ಟ್ಗೆ ದ ನೇಮ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಸ್ಟೂಡೆಂಟ್ಸ್ ಸ್ವಾಟ್ ಅನಾಲಿಸಿಸ್ ಅಂತ. ಸೊ ಇಲ್ಲಿ ಸ್ಟೂಡೆಂಟ್ ನೇಮ್ ಬರೀತೀರಾ, ಡೇಟ್ ಆಫ್ ಅನಾಲಿಸಿಸು, ಹೂ ಈಸ್ ಯುವರ್ ಮೆಂಟರ್, ವಾಟ್ ಈಸ್ ದ ಪರ್ಪಸ್, ಪ್ರೈಮರಿ ಗೋಲ್ ಏನಂತ ಬರೀತೀರಾ. ವೆದರ್ ಯು ಆರ್ ಆಪ್ಟಿಂಗ್ ಫಾರ್ IAS ಆರ್ KAS ಆರ್ PDO ಆರ್ ಅಗ್ರಿಕಲ್ಚರ್ ಆಫೀಸರ್ ಆರ್ FCI, ಫಾರ್ ದಟ್ ಮ್ಯಾಟರ್ ಎನಿ ಎಕ್ಸಾಮ್. So it will apply for all the exams. Okay, fine. So instructions, before going to that, read carefully. Instructions na tumba careful agi read ಮಾಡಿ. So you need to answer each section truthfully and thoroughly. So ನೀವು ಸತ್ಯವನ್ನು ಹೇಳಿದಾಗ ಮಾತ್ರ ನಿಮಗೆ ಅದಕ್ಕೆ ತಕ್ಕಂತೆ ಆಕ್ಷನ್ಸ್ ನಮ್ಮ ಕಡೆಯಿಂದ ಸಿಗುತ್ತೆ. ಅಂದರೆ ನಮ್ಮ ಕಡೆಯಿಂದ ಗೈಡೆನ್ಸ್ ಅನ್ನೋದು ಪ್ರಾಪರ್ ಆಗಿ ಸಿಗಬೇಕಂದ್ರೆ ನಿಮ್ಮ ಕಡೆಯಿಂದ ಆನ್ಸರ್ ಶುಡ್ ಬಿ ಇನ್ ಎ ಟ್ರೂತ್ಫುಲ್ ಮ್ಯಾನರ್, ರೈಟ್? And every response of the student should be in 2 pages.
Okay, and set aside 2 to 3 hours to reflect on each point in detail for the most accurate analysis. ಸೊ ನೀವು ಇದನ್ನ ಬರೀಬೇಕಾದ್ರೆ ಸುಮ್ಮನೆ ಬರೀಬೇಡಿ, 2 to 3 hours ಟೈಮ್ ತಗೊಳ್ಳಿ. ಲೋನ್ಲಿಯಾಗಿ ಒಬ್ಬರೇ ಕೂರಿ, ಲೋನ್ಲಿ ಆರ್ ಅಲೋನ್, ಸೊ ಒಬ್ಬರೇ ಕೂತ್ಕೊಳ್ಳಿ, ನಿಮ್ಗೆ ಏನೇನು ಅನಿಸುತ್ತೋ ಅದನ್ನ ಈ ಪೇಜಲ್ಲಿ ಈ ಫಾರ್ಮೆಟಲ್ಲಿ ಬರೀರಿ. ಸೊ ಲೆಟ್ ಸಿ. ಸೊ ಕ್ವಶನ್ಸ್ನ ಒಂದೊಂದೇ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್, ಎಕ್ಸಾಮಿನೇಷನ್ ಫೋಕಸ್. ಯಾವುದಕ್ಕೆ ಫೋಕಸ್ ಮಾಡ್ತಿದ್ದೀರಾ? UPSCನ, KPSCನ, ಅಗ್ರಿಕಲ್ಚರ್ ಆಪ್ಷನಲ್ಲ, ಆರ್ ಎನಿ ಅದರ್ ಆಪ್ಷನಲ್, ಆರ್ ಎನಿ ಅದರ್ ಎಕ್ಸಾಮ್, ಯಾವುದೇ ಎಕ್ಸಾಮ್ ಆಗಿರ್ಬೋದು. ಸೊ UPSC ಅಂತ ಬಂದಾಗ ವೆದರ್ ಇಟ್ ಈಸ್ ಪ್ರಿಲಿಮ್ಸ್ ಆರ್ ಮೇನ್ಸ್ ಆರ್ ಇಂಟರ್ವ್ಯೂ. ಸೊ ನಮ್ಮದು ಫೋಕಸ್ ಯಾವಾಗಲೂ ಟಾರ್ಗೆಟ್ ಓರಿಯೆಂಟೆಡ್ ಇರಬೇಕು. ಸಿಂಪ್ಲಿ ನಾನು UPSC ಪ್ರಿಪೇರ್ ಆಗ್ತಿದ್ದೀನಿ ಅಂತಲ್ಲ, UPSCಲಿ ಯಾವ ಸ್ಟೇಜ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಓದ್ಬೇಕಾದ್ರೆ ನಮಗೆ ಗೊತ್ತಿರಬೇಕು ನಾವು ಯಾವುದಕ್ಕೆ ಓದ್ತಿದ್ದೀವಿ ಅಂತ, ರೈಟ್? ಅದೇ ಥರ KPSC ಅಂತ ಬಂದಾಗ ಪ್ರಿಲಿಮ್ಸ್ ಆರ್ ಮೇನ್ಸ್ ಆರ್ ಇಂಟರ್ವ್ಯೂ, ಸೊ ಇದಕ್ಕೆ ಟಿಕ್ ಮಾಡಿ. ದೆನ್ ಅಗ್ರಿಕಲ್ಚರ್ ಆಪ್ಷನ್ ಅಲ್ಲ, ಆರ್ ಅದರ್ ಎನಿ ಎಕ್ಸಾಮ್ಸ್ ಲೈಕ್ AO ಆಗಿರ್ಬೋದು, FCA ಆಗಿರ್ಬೋದು, ಎನಿ ಒನ್. ಸೊ ಇಲ್ಲಿ ನೀವು ಸ್ಟೇಟ್ ಯುವರ್ ಪ್ರೈಮರಿ ಫೋಕಸ್, ಇಲ್ಲಿ ಯಾವುದೇ ಒಂದಕ್ಕೆ ಟಿಕ್ ಮಾಡಿ. ಆ್ಯಂಡ್ ಎನಿ ರೀಸನ್, ಅದಕ್ಕೆ ನೀವು ಯಾಕೆ ಆಪ್ಟ್ ಮಾಡ್ತಿದ್ದೀರಾ ಅನ್ನೋದು ಒಂದು ರೀಸನ್ ಬರೀ. ಸೊ ಇಫ್ ಅಟ್ ಆಲ್ ಯು ವಾಂಟ್ ಟು ರೈಟ್ ಎನಿ ರೀಸನ್, ಸೊ ನೀವು ಇದು ಯಾಕೆ ಮಾಡಬೇಕು ಅಂತಿದ್ದೀರಿ ಅಂತಂದರೆ ಯು ರೈಟ್ ಇಟ್ ಡೌನ್. ಯಾಕೆ ಬರೀಬೇಕು ಅಂತಂದರೆ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ರೀಸನ್. ಸೊ ಪ್ರತಿಯೊಂದಕ್ಕೂ ಒಂದು ರೀಸನ್ ಇರುತ್ತೆ. ಆ ರೀಸನ್ ನೀವು ಫೈಂಡ್ ಔಟ್ ಮಾಡಿದಾಗ ಆ ಪ್ರೋಸೆಸ್ ಮುಂದೆ ಹೋಗೋಕ್ಕೆ ಒಂದು ದಾರಿ, ಒಂದು ವೇ ಅನ್ನೋದು ಸಿಗುತ್ತೆ. ಸೊ ಫಸ್ಟ್ ಫೈಂಡ್ ಔಟ್ ದ ರೀಸನ್ ವೈ ಯು ವಾಂಟ್ ಟು ಕ್ಲಿಯರ್ ದ IAS, ವೈ ಯು ವಾಂಟ್ ಟು ಕ್ಲಿಯರ್ ದ KAS. ಸೊ ಎನಿ ರೀಸನ್ ಯಾವುದೇ ಆಗಿರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿ ಸ್ಟೇಟಸ್ನ ಇಂಪ್ರೂವ್ ಮಾಡೋಕ್ಕಾಗಿರ್ಬೋದು, ಇಲ್ಲ ಸರ್ವಿಸ್ ಅಂತ ಬಂದಾಗ ಇದಕ್ಕಾದ್ರೆ ಆಗಿರ್ಬೋದು, ಆರ್ ಯು ಆರ್ ಲುಕಿಂಗ್ ಇಟ್ ಆಸ್ ಜಸ್ಟ್ ಎ ಜಾಬ್ ಅಂತ ಆಗಿರ್ಬೋದು. ಸೊ ನಿಮ್ಮ ಆ ಒಂದು ರೀಸನ್ನ ಬರೀರಿ. ಎನಿಥಿಂಗ್ ಈಸ್ ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಓವರ್ವ್ಯೂ ಆಫ್ ಪ್ರಿಪರೇಷನ್ ಪ್ರೋಗ್ರೆಸ್. ವಾಟ್ ಯು ಹ್ಯಾವ್ ಅಕಾಂಪ್ಲಿಷ್ಡ್ ಸೋ ಫಾರ್ ರಿಲೇಟೆಡ್ ಟು ಯುವರ್ ಎಕ್ಸಾಮ್ ಪ್ರಿಪರೇಷನ್. ಸೊ ನೀವು ಇಲ್ಲಿವರೆಗೂ ನಿಮ್ಮ ಕೀ ಮೈಲ್ ಸ್ಟೋನ್ಸ್ನ ಬರೀರಿ. ಲೈಕ್ ಸಪೋಸ್ ಇಫ್ ಯು ಆರ್ ಪಾಸ್ಡ್ ಔಟ್ ಇನ್ 2022, ಸೊ ಅದಾದಮೇಲೆ 1 ಮಂತ್ ವೈಸ್ ಬರೀರಿ. ಏನಂತ? ಸೊ ಈ ಮಂತಿಂದ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಸೊ 3 ಮಂತ್ಸು ಐ ರೆಡ್ ಫಾರ್ ಪ್ರಿಲಿಮ್ಸ್ಗೆ ಓದಿದೆ, ನೆಕ್ಸ್ಟ್ 3 ಮಂತ್ಸು ಮೇನ್ಸ್ಗೆ ಓದಿದೆ. ಸೊ ಇಂಟರ್ವ್ಯೂಗೆ ಪ್ರಿಪರೇಷನ್ ಏನು ನಡೆದಿಲ್ಲ, ಫೈನ್. ಆರ್ ಎಲ್ಸ್ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆದೆ ಫಾರ್ ಅಬೌಟ್ 2 to 3 years. ನೀವು 2 to 3 years ಅಲ್ಲಿ ಏನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಬ್ರೀಫ್ ಆಗಿ ಇಲ್ಲಿ ಮೆನ್ಷನ್ ಮಾಡಿ. ಫೈನ್, ಓಕೆ. ದೆನ್ ಥರ್ಡ್ ಒನ್ನು, ಸೋರ್ಸ್ ಮೆಟೀರಿಯಲ್ ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಈಚ್ ಸಬ್ಜೆಕ್ಟಿಗೆ ಏನೇನು ರೆಫರ್ ಮಾಡಿದ್ದೀರಾ ಅಂತ. ಲೈಕ್ ಪಾಲಿಟಿ ಅಂತ ಬಂದಾಗ ಮೆಜಾರಿಟಿ ಯು ಹ್ಯಾವ್ ರೆಫರ್ಡ್ ಲಕ್ಷ್ಮೀಕಾಂತ್, ರೈಟ್? ನೋಟ್ಸ್ ಅಂತ ಬಂದಾಗ ನಿಮ್ಮ ಇಂಡಿವಿಜುವಲ್ ಕೋಚಿಂಗ್ ನೋಟ್ಸ್ ಇರ್ಬೋದು, ಕ್ಲಾಸ್ ನೋಟ್ಸ್ ಇರ್ಬೋದು, ಇಲ್ಲ ಆನ್ಲೈನ್ ರಿಸೋರ್ಸಸ್ ಯಾವುದಾದ್ರು ರೆಫರ್ ಮಾಡಿದರೆ ಯು ಕ್ಯಾನ್ ಮೆನ್ಷನ್ ಹಿಯರ್. ದೆನ್ ಎಕಾನಮಿ ಅಂತ ಬಂದಾಗ ಸೇಮ್ ವೇ, ವಿವೇಕ್ ಸಿಂಗ್ ಓದಿದ್ದೀರಾ, ಇಲ್ಲ ಮೃಣಲ್ ಎಕಾನಮಿ ಓದಿದ್ದೀರಾ, ಇಲ್ಲ NCERT ಓದಿದ್ದೀರಾ, ಇಲ್ಲ ಯಾವ ಕ್ವಶನ್ಸ್ ಪೇಪರ್ಸ್ ಯಾವುದು ಸಾಲ್ವ್ ಮಾಡಿದ್ದೀರಾ, ಫೈನ್. ಸೇಮ್ ವೇ ಯು ರೈಟ್ ಇಟ್ ಡೌನ್ ಇನ್ ಸೈನ್ಸ್ ಅಂಡ್ ಟೆಕ್, ಹಿಸ್ಟ್ರಿ, ಎನ್ವಿರಾನ್ಮೆಂಟ್, ದೆನ್ ಜಿಯೋಗ್ರಫಿ. ಸೊ ಅಗ್ರಿಕಲ್ಚರ್ ಆರ್ ಅದರ್ ಸಬ್ಜೆಕ್ಟ್ಸ್, ನಿಮ್ದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಯು ಕ್ಯಾನ್ ಇನ್ಕ್ಲೂಡ್ ಸಮ್ ಅದರ್, ಯಾವುದೋ ಒಂದು ನಿಮ್ಮ ಎಕನಾಮಿಕ್ಸು ಇಲ್ಲ ಯಾವುದೋ ಸಬ್ಜೆಕ್ಟು ನೀವು ಇನ್ಕ್ಲೂಡ್ ಮಾಡಿ. ದೆನ್ ಕಮ್ ಟು ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ಗೆ ಯಾವ ಮೆಟೀರಿಯಲ್ ರೆಫರ್ ಮಾಡ್ತಿದ್ದೀರಾ, ಫೈನ್. ಓಕೆ, ಇಲ್ಲಿವರೆಗೂ ರಿಸೋರ್ಸ್ ನೋಡಿದ್ರಿ, ಇಲ್ಲಿವರೆಗೂ ನಿಮ್ಮ 2 to 3 years ಜರ್ನಿ ಯಾವ ಥರ ಆಗಿದೆ ಅಂತ ನೋಡಿದ್ರಿ. ಲೆಟ್ಸ್, ಇದು ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫೋಕಸ್ ಮೋರ್ ಆನ್ ಹಿಯರ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿವ್ಯೂ ಮಾಡಿದ್ದೀರಾ ಅಂತ, PYQs ಅಂತ ಏನು ಕರಿತೀವಲ್ಲ. ಒಂದು ವೇಳೆ ನೀವು ರಿವ್ಯೂ ಮಾಡಿದರೆ ಮೆನ್ಷನ್ ವಿಚ್ ಎಕ್ಸಾಮ್ PYQs ಯು ಹ್ಯಾವ್ ರೆಫರ್ಡ್. ಸೊ ನೀವು KAS ಪ್ರಿಪೇರ್ ಆಗ್ತಿದ್ದೀರಿ ಅಂತಂದರೆ ಮೆನ್ಷನ್ ಯಾವ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಿದ್ದೀರಾ. ನೀವು IAS ಎಕ್ಸಾಮ್ ಬರೀತಿದ್ದೀರಾ ಅಂತಂದು ಯಾವ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೀರಾ, ನೀವು ಬರೀ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ಮಾಡಿದ್ದೀರಾ, ಇಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿದ್ದೀರಾ, ಅಂದರೆ UPSC ಕಂಡಕ್ಟ್ ಮಾಡಿರೋಂಥ. ಅದರಲ್ಲೂ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಸ್ ಬರುತ್ತೆ, CDS ಬರುತ್ತೆ, NDA ಬರುತ್ತೆ. ಸೊ ಯಾವ ಕ್ವಶನ್ ಪೇಪರ್ ರೆಫರ್ ಮಾಡಿದ್ದೀರಾ, ಓಕೆ, ಅದನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್, ಫ್ರೀಕ್ವೆನ್ಸಿ ಆಫ್ PYQ ಪ್ರಾಕ್ಟೀಸ್. ಸೊ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ನೀವು PYQನ ಪ್ರಾಕ್ಟೀಸ್ ಮಾಡಿದ್ದೀರಾ. ಲೈಕ್ ನಾನು 3 times ಮಾಡಿದ್ದೀನಿ, ಇಲ್ಲ ನಾನು ಒಂದೇ ಟೈಮ್ ಮಾಡಿದ್ದೀನಿ, ಇಲ್ಲ ನಾನು ಮಾಡೇ ಇಲ್ಲ, ಫೈನ್, ಯು ಮೆನ್ಷನ್ ದ್ಯಾಟ್. ದೆನ್ ಹೌ ಮೆನಿ ಟೈಮ್ಸ್ ಯು ಪ್ರಿಪೇರ್ಡ್ ಮೀನ್ಸ್ ಯು ಪ್ರಾಕ್ಟೀಸ್ಡ್ PYQ, ಸೇಮ್ ಥಿಂಗ್.
ಸೊ ಎಷ್ಟು ಸರಿ ಮಾಡಿದ್ದೀರಾ ನೀವು ಅಂತ. ದೆನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಯು ಹ್ಯಾವ್ ಡನ್. ನಾನು ಬಂದು ಒನ್ ವೇ ಬಂದು ಜಸ್ಟ್ ಸಾಲ್ವಿಂಗ್ ದ ಕ್ವಶನ್ಸ್. ಸೆಕೆಂಡ್ ವೇ, ಸೊ ಆಪ್ಷನ್ಸ್ ಬರುತ್ತಲ್ಲ 1 2 3 4 ಅಂತ. ಸೊ ಐ ಅನಲೈಸ್ಡ್ ಈಚ್ ಆಪ್ಷನ್, ತರೋವಾಗಿ ಅನಲೈಸ್ ಮಾಡಿದ್ದೀನಿ, ಅದು ಸೆಕೆಂಡ್ ವೇ. ಥರ್ಡ್ ವೇ ಅಂತ ಬಂದಾಗ ಐ ಕಂಪೇರಿಂಗ್ ಮೈ PYQs ವಿತ್ ದ ಸಿಲೆಬಸ್ ಜೊತೆ ಕಂಪೇರ್ ಮಾಡಿ ಓದಿದ್ದೀನಿ. ಅಂಡ್ ಐ ರೆಫರ್ಡ್ ಮೈ ಮೆಟೀರಿಯಲ್ ಆಲ್ಸೋ. PYQ ಮಾಡ್ಬೇಕಾದ್ರೆ ಆ ಕಂಟೆಂಟ್ಗೋಸ್ಕರ ಮೆಟೀರಿಯಲ್ನ ರೆಫರ್ ಮಾಡಿದ್ದೀನಿ. ಸೊ ಇದು ಥರ್ಡ್ ವೇ. ಫೋರ್ತ್ ವೇ ಅಂತ ಬಂದರೆ ಡಿಸ್ಕಷನ್. ಸೊ ವೆದರ್ ಯು ಹ್ಯಾವ್ ಡನ್ ಎ ಡಿಸ್ಕಷನ್ ವಿತ್ ಎನಿ ಆಫ್ ಯುವರ್ ಪಿಯರ್ ಗ್ರೂಪ್, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ದೀರಾ, ಯು ಜಸ್ಟ್ ಮೆನ್ಷನ್ ದ್ಯಾಟ್. ಓಕೆ, ಸೊ ಇಷ್ಟು ಮಾಡಿದ್ದೀನಿ, ಸಾಲ್ವ್ ಮಾಡಿದ್ದೀನಿ, ಆಪ್ಷನ್ಸ್ನ ಅನಲೈಸು ಮಾಡಿದ್ದೀನಿ, ಫೈನ್. ದೆನ್ ವೆದರ್ ಯು ಮೇಡ್ ಎ ಶಾರ್ಟ್ ನೋಟ್ಸ್ ಆಫ್ ಇಟ್, ಲಾಸ್ಟ್ ಮಿನಿಟ್ ರಿವಿಷನ್ ನೋಟ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಕ್ರಿಯೇಟ್ ಮಾಡಿದ್ದೀರಾ. ಒಂದು ವೇಳೆ ಮಾಡಿದ್ರು, ವೆದರ್ ಇಟ್ ಈಸ್ ಇನ್ ಡಿಜಿಟಲ್ ಫಾರ್ಮೆಟ್ ಆರ್ ಪೇಪರಲ್ಲಿ ಮಾಡಿದ್ದೀರಾ, ಎನಿಥಿಂಗ್ ಈಸ್ ಫೈನ್. ಆಲ್ರೆಡಿ ಕೋಚಿಂಗ್ ಮೆಟೀರಿಯಲ್ನ ತಗೊಂಡು ಅದನ್ನೇ ರೆಫರ್ ಮಾಡಿದ್ದೀರಾ, ಯು ಜಸ್ಟ್ ಮೆನ್ಷನ್ ದ್ಯಾಟ್. ಅಂಡ್ ನೆಕ್ಸ್ಟ್ ಪಾಯಿಂಟ್, ಕಾಮನ್ ಎರರ್ಸ್ ನೋಟೆಡ್ ಫ್ರಮ್ PYQs. ಸೊ ನೀವು PYQ ಮಾಡ್ಬೇಕಾದ್ರೆ ನಿಮಗೆ ಏನು ಎರರ್ಸ್ ಸಿಗ್ತಾ, ಲೈಕ್ ನಾನು ಓದಿರೋಂಥ ಸಬ್ಜೆಕ್ಟು ಇಸ್ ಇಟ್ ಎನಫ್, ಈ ಒಂದು ಟಾಪಿಕ್ಕು ನಾನು ಓದಿರೋ ಮೆಟೀರಿಯಲ್ ಕವರ್ ಆಗಿದೆಯಾ, ಚೆಕ್ ಇಟ್ ಒನ್ಸ್. ಇಲ್ಲ ಫರ್ದರ್ ಮೆಟೀರಿಯಲಿಂದ ನನಗೆ ಸಿಕ್ಕಿದೆಯಾ, ದಟ್ಸ್ ಎನಫ್. ಇಲ್ಲಿ ಸಿಕ್ಕಿಲ್ವಾ, ದೆನ್ ವಿಚ್ ಈಸ್ ದ ಮೆಟೀರಿಯಲ್ ಯು ಹ್ಯಾವ್ ರಿಸರ್ಚ್, ವೆದರ್ ಯು ರಿಸರ್ಚ್ ದಟ್ ಒನ್. ಇಲ್ಲ ನಿಮ್ಮ ಸೀನಿಯರ್ಸ್ ಹತ್ರ ಕೇಳಿದ್ದೀರಾ, ಇಲ್ಲ ಅಟ್ಲೀಸ್ಟ್ ಒಂದು ಪ್ರಿಲಿಮ್ಸು ಮೈನ್ಸು ಬರ್ದಿರ್ತಾರಲ್ಲ ಅವ್ರನ್ನ ಅಪ್ರೋಚ್ ಮಾಡಿದ್ದೀರಾ, ಯು ನೀಡ್ ಟು ಮೆನ್ಷನ್ ದಟ್. ನೆಕ್ಸ್ಟ್, ಎನಿಥಿಂಗ್ ಯು ವಾಂಟ್ ಟು ಮೆನ್ಷನ್ ರಿಲೇಟೆಡ್ ಟು PYQs. ಇದರ ಬಿಟ್ಟು ಮೇಲೆ ಕ್ವಶನ್ಸ್ ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನಿಮಗೆ ಬೇರೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಮೆನ್ಷನ್ ಹಿಯರ್. ಓಕೆ, ಸೊ ಇಷ್ಟು ಆಯಿತು. ನೆಕ್ಸ್ಟ್ ಬಂದ್ರಿ, ಸೊ ಪ್ರೋಗ್ರೆಸ್ ಇನ್ ಯುವರ್ ಪ್ರಿಪ್ರೇಷನ್. ಸೊ ನೀವು PYQ ಅನಲೈಸ್ ಮಾಡಿದರೆ ಅಲ್ಲಿ ನೀವೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ, ಸೊ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ, ಎನಿ ಗ್ಯಾಪ್ಸ್ ಯು ಐಡೆಂಟಿಫೈಡ್. ಇಲ್ಲಿವರೆಗೂ ನೀವು ಆಲ್ಮೋಸ್ಟ್ ನೀವು ಇಲ್ಲಿವರೆಗೂ ಸ್ವಾಟ್ ಅನಾಲಿಸಿಸ್ ಮೀನ್ಸ್ ಅರೌಂಡ್ ಒಂದು 4 to 5 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಲೆವೆಲ್ ಆಫ್ ಪ್ರಿಪರೇಷನ್ ಯಾವ ಥರ ಇತ್ತು, ಏನು ಮಾಡಿದ್ದೀರಿ ಅಂತ. ಸೊ ಅದಕ್ಕೆ ತಕ್ಕಂಗೆ ನೀವು ಏನು ಮಾಡಿದಿರಿ, ಪ್ರೋಗ್ರೆಸ್ ಯಾವ ಥರ ಇತ್ತು ಅನ್ನೋದು ಯು ಜಸ್ಟ್ ಮೆನ್ಷನ್ ಹಿಯರ್. ಈ ಸ್ಪೇಸ್ ಅದಕ್ಕೆ ಅಂತ ಕೊಟ್ಟಿರೋದು, ಯು ಜಸ್ಟ್ ಮೆನ್ಷನ್ ಹಿಯರ್. ಓಕೆ, ನೆಕ್ಸ್ಟ್ ರಿವಿಷನ್ ಸ್ಟ್ರಾಟಜಿ, ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಎಷ್ಟು ಓದ್ತೀವಿ ಅನ್ನೋದಲ್ಲ, ಎಷ್ಟು ನಮಗೆ ನೆನಪಿಡಬೇಕು, ಮೀನ್ಸ್ ಎಷ್ಟು ನೆನಪಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಟಿಮೇಟ್ಲಿ ಎಕ್ಸಾಮ್ ಅಂತ ಬಂದಾಗ ನೀವು ಏನು ಓದಿದ್ದೀರಾ ಅಂತ ಕೇಳಲ್ಲ, ನಿಮಗೆ ನೆನಪಿರೋದಂತನ ಎಕ್ಸಾಮಲ್ಲಿ ನೀವು ರೀಪ್ರೊಡ್ಯೂಸ್ ಮಾಡ್ತಿದ್ದೀರಾ, ಯು ಆರ್ ರೈಟ್ ಇಟ್ ಡೌನ್. ಸೊ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಏನು ಮಾಡಬೇಕು ಅಂತಂದರೆ ದ ಬೆಸ್ಟ್ ವೇ ಈಸ್ ರಿವಿಷನ್. ಸೊ ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್ ಹೌ ಟು ಡೂ ರಿವಿಷನ್, ಬಟ್ ನೀವು ಯಾವ ಮೆಥಡ್ನ ಫಾಲೋ ಮಾಡಿದ್ದೀರಾ, ಸೊ ವಿಚ್ ಈಸ್ ದ ಮೆಥಡ್ ಯು ಆರ್ ಫಾಲೋಯಿಂಗ್. ಸೊ ಯೂಶಲಿ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ ಎವ್ರಿ ಡೇ ಅಟ್ ದಿ ಎಂಡ್ ಆಫ್ ದಿ ಡೇ ನೈಟ್ ಮಲಗಬೇಕಾದ್ರೆ ಒಂದು ರಿವಿಷನ್ ಮಾಡಬೇಕು, ವೀಕೆಂಡಲ್ಲಿ ಒಂದು ರಿವಿಷನ್ ಆ್ಯಂಡ್ ಮಂತ್ ಎಂಡಲ್ಲಿ ಒಂದು ರಿವಿಷನ್. ನೀವು ಹೊಸ ಕಂಟೆಂಟ್ ಮಾಡಿದ್ರಾ ಇಲ್ಲ ಅಂತ ಕೇಳಲ್ಲ, ಬಟ್ ಮಾಡಿರೋದು ನಿಮ್ಮ ಮೈಂಡಲ್ಲಿ ಇದೆಯಾ, ಫಸ್ಟ್ ಕ್ವಶನ್ ದಟ್ ಒನ್. ಸೊ ಈ ಒಂದು ಯಾವ ಮೆಥಡ್ ಫಾಲೋ ಮಾಡ್ತೀರಿ ನೀವು, ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡ್ತೀರಾ, ಇಲ್ಲ ಸಮರೈಸ್ ಮಾಡ್ತೀರಾ, ಇಲ್ಲ ನೀವು ಓದಿದ್ದು ಐ ಟೋಲ್ಡ್ ಯುನೋ ಎವ್ರಿ ನೈಟು ವಿ ಸಜೆಸ್ಟ್ ಅವರ್ ಸ್ಟೂಡೆಂಟ್ಸ್ ಟು ಸಮರೈಸ್. ವೀಕ್ಲಿ ಹೆಂಗೆ ಮಾಡ್ತೀವಿ ಅಂತಂದ್ರೆ ವೀಕ್ಲಿ ಒಂದು ಟೆಸ್ಟ್ ಕೊಡ್ತೀವಿ. ನೀವು ವೀಕಲ್ಲಿ ಏನೇನು ಓದಿದ್ರೆ ಅದ್ರ ಮೇಲೇ ಟೆಸ್ಟ್. ಇಟ್ಸ್ ನಾಟ್ ಲೈಕ್ ಹೊಸ ಸಬ್ಜೆಕ್ಟ್ ಮೇಲೆ ಟೆಸ್ಟ್ ಕೊಡುವಂಥದ್ದಲ್ಲ, ನೀವು ವೀಕಲ್ಲಿ ಏನು ಓದಿದ್ರಲ್ಲ ಅದ್ರ ಮೇಲೇ ಟೆಸ್ಟ್ ಇರಬೇಕು. ಆ್ಯಂಡ್ ಶಾರ್ಟ್ ನೋಟ್ಸ್ ಇದ್ರೆ ಅದನ್ನು ರಿವೈಸ್ ಮಾಡ್ಬೋದು. ಸೊ ವಿಚ್ ಮೆಥಡ್ ಯು ಹ್ಯಾವ್ ಫಾಲೋಡ್, ಯು ಮೆನ್ಷನ್ ಹಿಯರ್. ದೆನ್ ಟೆಸ್ಟ್ ಸೀರೀಸ್ ಪರ್ಫಾರ್ಮೆನ್ಸ್. ಸೊ ನೀವು ಯಾವ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ದೀರಾ ಬರೀರಿ ಇಲ್ಲಿ, ಯಾವ ಎಕ್ಸಾಮ್ಗೋಸ್ಕರ ಬರೆದಿದ್ದೀರಾ ಆ್ಯಂಡ್ ಯಾವ ಸ್ಟೇಜಲ್ಲಿ ಅಟೆಂಡ್ ಮಾಡಿದ್ದೀರಾ. ಸೊ ನಾನು ಪ್ರಿಪ್ರೇಷನ್ಗಿಂತ ಮೊದಲೇ ಅಟೆಂಡ್ ಮಾಡಿದ್ನಾ, ಇಲ್ಲ ಸಿಲೆಬಸ್ ಓದ್ಕೊಂಡು ಅಟೆಂಡ್ ಮಾಡಿದ್ನಾ, ಇಲ್ಲ ನೋಟ್ಸ್ ಕವರ್ ಮಾಡಿಕೊಂಡು ಪ್ಯಾರಲಲ್ಲಿ ಐ ಹ್ಯಾವ್ ಅಟೆಂಡೆಡ್ ದ ಮಾಕ್ ಟೆಸ್ಟ್. ಸೊ ಆ ಒಂದು ಪಾಯಿಂಟ್ನ ಇಲ್ಲಿ ಮೆನ್ಷನ್ ಮಾಡಿ. ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ ವಿಚ್ ಒನ್ ಯು ಆರ್ ರೆಫರ್ಡ್, ದ ನಂಬರ್ ಆಫ್ ಟೆಸ್ಟ್ ಯು ಕಂಪ್ಲೀಟೆಡ್ ಅರೌಂಡ್ 10 to 15 ಯೂಶಲಿ ಆವ್ರೇಜ್ ಆಗಿ ಮಾಡ್ತಾರೆ, ಬಟ್ ದೇರ್ ಆರ್ ಇನ್ಸಿಡೆನ್ಸಸ್ ವೇರ್ 60 to 70 ಟೆಸ್ಟ್ ಕೂಡ ಬರೀತಾರೆ ಸ್ಟೂಡೆಂಟ್ಸ್. ಯು ನೀಡ್ ಟು ಮೆನ್ಷನ್ ಹೌ ಮೆನಿ ಟೆಸ್ಟ್ ಯು ಹ್ಯಾವ್ ರಿಟರ್ನ್. ದೆನ್ ಎಲ್ಲದರಲ್ಲೂ ಆವ್ರೇಜ್ ಸ್ಕೋರ್ ಎಷ್ಟಿದೆ. ಇಫ್ ಅಟ್ ಆಲ್ ಯು ಆರ್ ರೈಟಿಂಗ್ KAS ಅಂತ ಬಂದಾಗ, ಸೊ ರೀಸೆಂಟಾಗಿ ಎಕ್ಸಾಮ್ ಆಯ್ತಲ್ಲ ಅದರಲ್ಲಿ ಚೆಕ್ ಮಾಡಿ ಪೇಪರ್ 1 ಎಷ್ಟು ಬಂದಿದೆ, ಪೇಪರ್ 2 ಎಷ್ಟು ಬಂದಿದೆ. ಸೇಮ್ ವೇ IAS ಎಕ್ಸಾಮ್ UPSC ಪ್ರಿಲಿಮ್ಸ್ ಅಂತ ತಗೊಂಡಾಗ GS ಪೇಪರಲ್ಲಿ ಎಷ್ಟಿದೆ, CSAT ಪೇಪರಲ್ಲಿ ಎಷ್ಟಿದೆ, ಆರ್ ಎನಿ ಅದರ್ ಎಕ್ಸಾಮ್ ಲೈಕ್ PDO ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಇಲ್ಲ AO ಅಂತ ಬಂದಾಗ, ಸೊ ನಮ್ಮ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡಿ ಫ್ರೀ ಮಾರ್ಕ್ ಟೆಸ್ಟ್ ಬಿಟ್ಟಿದ್ದೀವಿ,
ಯಾವುದರಲ್ಲಿ ಇನ್ವೈಸ್ ಅಕಾಡೆಮಿ ಪೋರ್ಟಲಲ್ಲಿ ಮೀನ್ಸ್ ಆ್ಯಪ್ ಡೌನ್ಲೋಡ್ ಮಾಡಿ ಅಲ್ಲಿ ಟೆಸ್ಟ್ ಇದೆ, ಅಲ್ಲಿ ನೀವು ಫ್ರೀ ಟೆಸ್ಟ್ ಇದೆ. ಸೊ ಯು ಕ್ಯಾನ್ ಅಟೆಂಡ್ ಮಾಡಿ ಸೇಮ್ ಸ್ಕೋರ್ನ ಯು ಕ್ಯಾನ್ ಮೆನ್ಷನ್ ಹಿಯರ್. ದಟ್ಸ್ ಆಲ್ಸೋ ವೆರಿ ಮಚ್ ಪಾಸಿಬಲ್. ದೆನ್ ಎವ್ಯಾಲ್ಯೂಯೇಟ್ ಯುವರ್ ಕನ್ಸಿಸ್ಟೆನ್ಸಿ ಅಂಡ್ ಏರಿಯಾಸ್ ನೀಡಿಂಗ್ ಮೋರ್ ಅಟೆನ್ಷನ್ ಬೇಸ್ಡ್ ಆನ್ ದ ಟೆಸ್ಟ್ ಸೀರೀಸ್ ರಿಸಲ್ಟ್ಸ್. ಸೊ ಇದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ನಾವು ಅನ್ನೋದಕ್ಕಿಂತ ನಿಮ್ಮ ಮೆಂಟರ್ಸ್, ಯು ಟೇಕ್ ದಿಸ್ ಫಾರ್ಮ್ ಟು ದ ಯುವರ್ ಮೆಂಟರ್. ನಿಮ್ಮ ಮೆಂಟರ್ ಹತ್ರ ತಗೊಂಡೋಗಿ, ಹೂವರ್ ಇಟ್ ಮೇ ಬಿ, ಯಾರೇ ಆಗಿರ್ಬೋದು, ಇಲ್ಲ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡೇ ಆಗಿರ್ಬೋದು. ಸೊ ತಗೊಂಡೋಗಿ ಆ ಸಜೆಷನ್ಸ್ ಅವ್ರ ಹತ್ರ ಕೇಳಿ. ಫೈನ್. ಓಕೆ, ನೆಕ್ಸ್ಟ್ ಬಂದು ಎನಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಚಾಲೆಂಜಸ್. ಸಿ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ಸ್ ಅಂಡ್ ರಿಟೆನ್ಷನ್ ಇಶ್ಯೂಸ್. ಸಿ ಸಮ್ ಆರ್ ಗುಡ್ ಅಟ್ ಪಾಲಿಟಿಯಲ್ಲಿ ಸ್ವಲ್ಪ ಗುಡ್ ಇರ್ತಾರೆ ಅವರು, ಇನ್ ಕೆಲವರು ವೀಕ್ ಇನ್ ಎಕನಾಮಿಕ್ಸ್, ಸಮ್ ಅದರ್ ಮೇ ಬಿ ವೀಕ್ ಇನ್ ಸೈನ್ಸ್ ಅಂಡ್ ಟೆಕ್. ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ಸೆಕ್ಷನಲ್ ಟೆಸ್ಟ್ ಕೊಟ್ಟಿದ್ದಾಗ. ಅದರ್ವೈಸ್ ನಿಮಗೆ ಏನೋ ಒಂದು ಕ್ವಶನ್ ಕೇಳ್ತಿದ್ದಾರೆ ಅಂದ್ಕೊಳ್ಳಿ, ಸಪೋಸ್ ಆರ್ಟಿಕಲ್ 21 ಏನು ಹೇಳುತ್ತೆ. ಸೊ ಆಲ್ಮೋಸ್ಟ್ ಇದು PYQ. ಸೊ ಡೈರೆಕ್ಟಾಗೆ ಕೇಳಿದರು. ಸೊ ರೈಟ್ ಟು ಲೈಫ್ ಯಾವ ಅಂಡರಲ್ಲಿ ಬರುತ್ತೆ, ರೈಟ್ ಟು ಪ್ರೈವಸಿ ಎಲ್ಲಿ ಬರುತ್ತೆ. ಸೊ ಇವೆಲ್ಲ ನೀವು PYQ ಬಂದಿರುವಂಥ ಕ್ವಶನ್ಸ್ ನೀವು ಆನ್ಸರ್ ಮಾಡ್ತಿದ್ದೀರಾ ಅಂತಂದ್ರೆ ಯು ಆರ್ ಗುಡ್ ಅಟ್ ಪಾಲಿಟಿ ಅಂತ. ಸೊ ಇನ್ಫ್ಲೇಷನ್ ಕ್ವಶನ್ ಮೇಲೆ ಯು ಆರ್ ಮೇಕಿಂಗ್ ಮಿಸ್ಟೇಕ್ ಅಗೇನ್ ಅಂಡ್ ಅಗೇನ್ ಅಂತ ಬಂದಾಗ ಯು ಆರ್ ವೀಕ್ ಇನ್ ಎಕನಾಮಿಕ್ಸ್. ಬಿಕಾಸ್ ಇನ್ಫ್ಲೇಷನ್ ಮೇಲೆ ಆಲ್ಮೋಸ್ಟ್ 40 to 50% ಕ್ವಶನ್ಸ್ ಬಂದಿದೆ ಪ್ರಿಲಿಮ್ಸಲ್ಲಿ. ಸೊ ಆ ಒಂದು ಅನಾಲಿಸಿಸ್ ನೀವು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಟೈಮ್ ಟೇಬಲ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಎಕ್ಸಾಮಲ್ಲಿ ಅರೌಂಡ್ 2 hours ಯು ನೀಡ್ ಟು ಆನ್ಸರ್ ಎಂಟೈರ್ ಕ್ವಶನ್ ಪೇಪರ್. ಅದರಲ್ಲಿ ಒಂದು 20 minutes ಬಿಡಿ. ಏನಕ್ಕೆ? ಅವ್ಯಾಲ್ಯೂಯೇಟರ್ ಬರ್ತಾರೆ, ಅವ್ಯಾಲ್ಯೂಯೇಟರ್ ಅಂತೀನಿ, ಇನ್ವಿಜಿಲೇಟರ್, ಸಾರಿ. ಸೊ ಇನ್ವಿಜಿಲೇಟರ್ ಬರ್ತಾರೆ, ಅಲ್ಲೊಂದು 2 to 3 minutes ತಗೋತಾರೆ. OMR ಫಿಲ್ ಮಾಡೋಕ್ಕೆ ಆಲ್ಮೋಸ್ಟ್ ವಿಲ್ ಟೇಕ್ ಅರೌಂಡ್ 15 to 20 minutes. ಸೊ ಇಲ್ಲೇ ನಿಮಗೆ ಹಾಫ್ ಅನ್ ಅವರ್ ಹೋಗುತ್ತೆ ಆವ್ರೇಜ್ ಆಗಿ ತೊಗೊಂಡಾಗ. ಸೊ ವಿಲ್ ಹಾರ್ಡ್ಲಿ ಗೆಟ್ 1.5 hour ಅಷ್ಟೇ, 1.5 hour ಅಷ್ಟೇ ತಗೊಳುತ್ತೆ. ಸೊ ಆ ಒಂದು ಟೈಮ್ ಟೇಬಲ್ ಪ್ರಕಾರ ನೀವು ಮ್ಯಾನೇಜ್ ಮಾಡಿದ್ದೀರಾ. ದೆನ್ ಟೈಮ್ ಟೇಬಲ್ ಅಂತ ಬಂದಾಗ ಪ್ರಾಪರ್ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀರಾ, ಯು ಕ್ವಶನ್ ದಟ್. ಸೊ ನೀವು ಯಾವ ಥರ ಟೈಮ್ ಟೇಬಲ್ ಫಾಲೋ ಮಾಡ್ತಿದ್ರಿ ಅನ್ನೋದು ಯು ಜಸ್ಟ್ ಮೆನ್ಷನ್ ಇಯರ್. ಸ್ಟಡಿ ಅವರ್ಸ್ ಎಷ್ಟು ಮಾಡಿದಿರಿ, ದಟ್ ಟು ಎಫೆಕ್ಟಿವ್ ಸ್ಟಡಿ ಅವರ್ಸ್. ಇಟ್ಸ್ ನಾಟ್ ಲೈಕ್ ಸರ್ ನಾನು ಬೆಳಿಗ್ಗೆ 9 ಗಂಟೆಗೆ ಬಂದೆ, ನೈಟ್ 12 ಗಂಟೆಗೆ ಆಚೆ ಹೋದೆ ಅಂತ. ದಿಸ್ ಈಸ್ ಅಲ್ಲಿಗೆ ಇಲ್ಲಿಗೆ ಎಷ್ಟು ಅವರ್ ಆಗುತ್ತೆ? 9 ರಿಂದ 12 ಅಂದರೆ 3 hours, ಇಲ್ಲೊಂದು 12. ಸೊ ಅರೌಂಡ್ 15 hours ನೀವು ಲೈಬ್ರರಿಯಲ್ಲಿ ಕೂತಿದ್ದೀರಾ. ಬಟ್ ಎಫೆಕ್ಟಿವ್ಲಿ ಅರೌಂಡ್ 6 to 8 hours ಅಷ್ಟೇ ಓದಿರ್ತೀರಾ. ಟೀ ಬೇಕು, ಊಟ ಬೇಕು, ಸ್ಲೀಪು, ಪವರ್ ನ್ಯಾಪು ಅಂತ ಬಂದಾಗ ಯು ವಿಲ್ ಗೆಟ್ ಓನ್ಲಿ 6 to 8 hours ಅಷ್ಟೇ ಓದಿರ್ತೀರಾ. ಸೊ ಯು ನೀಡ್ ಟು ಮೆನ್ಷನ್ ದೀಸ್ 6 to 8 hours, ಇಷ್ಟೇ ನಾನು ಓದಿರೋದು ಅಂತ. ದಟ್ ಈಸ್ ದ ಟ್ರೂತ್ಫುಲ್ನೆಸ್. ಸಿಂಪ್ಲಿ ನಾನು 15 hour ಓದ್ದೆ, 16 hour ಓದ್ದೆ ಅಂತ ಮೆನ್ಷನ್ ಮಾಡಿದ್ದೀರಾ ಅಂತಂದರೆ ಯು ಆರ್ ಫೂಲಿಂಗ್ ಯುವರ್ ಸೆಲ್ಫ್ ಅಂತಷ್ಟೇ. ಸೊ ಡೋಂಟ್ ಡೂ ದಟ್. ಓಕೆ, ಫೈನ್. ಸೊ ಟೆಸ್ಟ್ ಪ್ರಾಕ್ಟೀಸು, ಬ್ರೇಕ್ಸ್ ಯಾವ ಥರ ತಗೋತೀರಾ, ಎಷ್ಟು ಟೈಮ್ ತಗೋತೀರಾ, ಯು ನೀಡ್ ಟು ಮೆನ್ಷನ್ ದಟ್. ನೆಕ್ಸ್ಟ್, ಈ ಒಂದು ಇಲ್ಲಿವರೆಗೂ ನೀವು 9 ಪಾಯಿಂಟ್ವರೆಗೂ ನೀವು ಲಿಸ್ಟ್ ಔಟ್ ಮಾಡಿದ್ದೀರಾ ಅಂತಂದರೆ 9th ಪಾಯಿಂಟ್ವರೆಗೂ ಯು ವಿಲ್ ಕಮ್ ಟು ನೋ ದಟ್ ಏನೇನು ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಅದಕ್ಕೆ ತಕ್ಕಂತೆ ನೀವು ಚಾಲೆಂಜಸ್ ಇರೋದಕ್ಕೆ ಸೊಲ್ಯೂಷನ್ಸ್ ಏನಾದರೂ ಹುಡುಕಿದ್ದೀರಾ. ಎಕ್ಸಾಂಪಲ್, ಜಾಯ್ನಿಂಗ್ ಎಕ್ಸ್ಟ್ರಾ ಕ್ಲಾಸಸ್. ಸೊ ನಾನೇನು ಮಾಡಿದ್ದೆ ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ಗೆ ಐ ಹ್ಯಾವ್ ಜಾಯ್ನ್ಡ್ ಶಿವಿನ್ ಸರ್ ಕ್ಲಾಸಸ್. ಈಸ್ ಕ್ಲಾಸಸ್ ವಾಸ್ ವೆರಿ ಗುಡ್. ಸೊ ಬಿಕಾಸ್ ಐ ಕಮ್ ಟು ನೋ ದಟ್ ಸೈನ್ಸ್ ಆ್ಯಂಡ್ ಟೆಕ್ ನನ್ನ ಹತ್ರ ಪ್ರಾಪರ್ ನೋಟ್ಸ್ ಇಲ್ಲ, ಅದಕ್ಕೆ ಕ್ಲಾಸ್ ತಗೊಂಡೆ. ಫೈನ್. ದೆನ್ ಫೋಕಸಿಂಗ್ ಆನ್ ಪ್ರಾಬ್ಲಮ್ ಏರಿಯಾ. CSAT ಅಲ್ಲಿ ವೀಕ್ ಇದ್ದೀರಾ, ಸೊ ಅದಕ್ಕೆ ತಕ್ಕಂತೆ ಆ್ಯಕ್ಷನ್ ಏನು ತಗೊಂಡಿದ್ದೀರಾ? ಸಿಂಪ್ಲಿ ಏನೋ ಒಂದು ಕೋಚಿಂಗ್ಸ್ ತಗೊಂಡ್ರಾ, ಇಲ್ವಾ ಸೀನಿಯರ್ಸ್ ಆಲ್ರೆಡಿ ಕ್ಲಿಯರ್ ಮಾಡ್ತಿರ್ತಾರೆ ಅಂಥವ್ರ ಹತ್ರ ನೀವು ಗೈಡೆನ್ಸ್ ತಗೊಂಡಿದ್ದೀರಾ? CSAT ಅಲ್ಲಿ ದೇರ್ ಆರ್, ಈವನ್ ಐ ನೋ ದಟ್ ಮೈ ಫ್ರೆಂಡ್ಸ್ ಆರ್ ವೆರಿ ಗುಡ್ ಅಟ್ CSAT. ದೇ ಸ್ಕೋರಿಂಗ್ ಅರೌಂಡ್ 80 to 90 ಎವ್ರಿ ಟೆಸ್ಟ್ ಪೇಪರಲ್ಲಿ. ಈವನ್ ನನ್ನ ಸ್ಕೋರು 84, 85 ಎತ್ತು ಬರುತ್ತೆ ಆನ್ ಅವರೇಜ್. ಸೊ ನೀವು ಯು ಗೋ ಅಂಡ್ ಆಸ್ಕ್ ದ ಯುವರ್ ಸೀನಿಯರ್ ಆರ್ ಆಗಿರೋರ ಹತ್ರ ಒಂದ್ಸರಿ ಹೋಗಿ ಕೇಳಿ, ಇಲ್ಲ ನಿಮ್ಮ ಮೆಂಟರ್ಸ್ನ ಹೋಗಿ ಕೇಳಿ, ಸರ್ ವೇರ್ ಡು ಐ ರೆಫರ್ ಫಾರ್ CSAT ಅಂತ, CSATಗೆ ಎಲ್ಲಿ ರೆಫರ್ ಮಾಡಲಿ ನಾನು ಅಂತ. ರೈಟ್? ಓಕೆ, ಸೊ ಸೇಮ್ ಥಿಂಗ್ ಯು ಹ್ಯಾವ್ ಟು ಮೆನ್ಷನ್ ಹಿಯರ್. ನೆಕ್ಸ್ಟ್, ಅಡಿಷನಲ್ ಕ್ವರೀಸ್. ನಿಮಗೆ ಇಲ್ಲಿವರೆಗೂ ಏನೇನು ಕ್ವಶನ್ಸ್ ಇದೆ ಅದು ಬಿಟ್ಟು ಬೇರೆ ಏನಾದಿದೆಯಾ? ಲೈಕ್ ಏನಂತಂದರೆ ನಿಮ್ಮ ಡೌಟ್ಸ್ ಇರ್ಬೋದು. ಸರ್ ನಾನು ಓದ್ತಿದ್ದೀನಿ ಬಟ್ ಆ ಒಂದು ಕಾನ್ಸೆಪ್ಟ್ಸು ರಿಮೆಂಬರ್ ಇರ್ತಿಲ್ಲ, ಅಂದರೆ ನೆನ್ಪಿಡ್ತಿಲ್ಲ, ನಾನು ನೆನ್ಪಿಡೋಕ್ಕೆ ಕಷ್ಟ ಆಗ್ತಿದೆ. ಯು ಜಸ್ಟ್ ಮೆನ್ಷನ್ ದಟ್. ರೈಟ್? ಸೊ ಇನ್ನೊಂದು ಕೆಲವುದಕ್ಕೆ ಗೈಡೆನ್ಸ್ ಬೇಕಾಗಿದೆ ನನಗೆ, ಯು ನೀಡ್ ಟು ಮೆನ್ಷನ್ ದಟ್. ಸರ್ ನೆಮೋನಿಕ್ಸ್ ಮಾಡ್ತೀನಿ, ನಾನು ಯೂಟ್ಯೂಬಲ್ಲಿ ನೆಮೋನಿಕ್ಸ್ ನೋಡ್ತೀನಿ ಬಟ್ ನನಗೆ ನೆನ್ಪಿಡೋಕ್ಕಾಗ್ತಿಲ್ಲ. ಯು ನೀಡ್ ಟು ಮೆನ್ಷನ್ ದಟ್. ಇಲ್ಲಿ ಬಂದು ನೀವು ಅದನ್ನೆಲ್ಲ ಬರೀರಿ. ರೈಟ್?
ಓಕೆ, ಸೊ ಬಿಫೋರ್ ದ್ಯಾಟ್ ಇಲ್ಲಿ ನಾನು ಇಲ್ಲಿ ಯಾಕೆ ಬರೆಸ್ತಿದ್ದೀವಿ ಅಂತಂದರೆ, ಸೊ ನೀವೊಂದು ಪೇಪರ್ ಮೇಲೆ ಬರಿತಿದ್ದೀರಾ ಅಂತಂದರೆ ದೇರ್ ಈಸ್ ಸಮ್ ರಿಸರ್ಚ್ ಇದೆ, ಏನಂತಂದರೆ ಅರೌಂಡ್ 30-40% ಆಫ್ ಪ್ರಾಬ್ಲಮ್ಸ್ಗೆ ನೀವು ಜಸ್ಟ್ ಒಂದು ಪೇಪರಲ್ಲಿ ಕೂತು 1.5 to 2 ಅರೌಂಡ್ 2 to 3 ಅವರ್ಸ್ ಬರೆದಿದ್ದೀರಾ ಅಂತಂದರೆ ನಿಮಗೆ ಪ್ರಾಬ್ಲಮ್ಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಒನ್ಸ್ ಯು ಗೆಟ್ ಟು ನೋ ದಟ್ ವಾಟ್ ಆರ್ ಯುವರ್ ಪ್ರಾಬ್ಲಮ್ಸ್, ಸೊ ಸೊಲ್ಯೂಷನ್ಸು ಆಟೋಮೆಟಿಕ್ ಆಗಿ ಸಿಗುತ್ತೆ. ಜಸ್ಟ್ ಯು ನೀಡ್ ಟು ಅಪ್ರೋಚ್ ಆ ರೈಟ್ ಪರ್ಸನ್ನ ಅಪ್ರೋಚ್ ಮಾಡಬೇಕಾಗುತ್ತೆ. ದಟ್ಸ್ ವೈ ಯು ನೀಡ್ ಟು ರೈಟ್ ಇಟ್ ಔಟ್. ಸೊ ಡೀಟೇಲಾಗಿ ಬರೀಬೇಕು. ಸೊ ನಾವು ಇಂಡಿವಿಜುವಲ್ ಗೈಡೆನ್ಸಲ್ಲಿ ಒನ್ ಆಫ್ ಮೈ ಸ್ಟೂಡೆಂಟ್ ಅರೌಂಡ್ 20-24 ಪ್ರಿಲಿಮ್ಸ್ಗೆ ಗೈಡ್ ಮಾಡಿದ್ವಿ. ಅಲ್ಲಿ 10 to 12 pages ಬರ್ಕೊಂಬಂದಿದ್ರು. ಸೊ ವಿತಿನ್ ಎ ಸ್ಪ್ಯಾನ್ ಆಫ್ 3 to 4 ಸೆಷನ್ಸಲ್ಲಿ ಇಲ್ಲಿ ಕಮ್ ಟು ನೋ ದಟ್ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೊತ್ತಾಗಿದೆ ಅವ್ರಿಗೆ. ಸೊ ಹಾಗಾಗಿ ನೀವು ಡೀಟೇಲ್ ಆಗಿ ಬರೀರಿ ಅದ್ರ ಮೇಲೆ. ಯು ವಿಲ್ ಕಮ್ ಟು ನೋ ದಟ್ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದು. ಸೊ ಸೊಲ್ಯೂಷನ್ಸ್ ಅದು ಇದ್ದೇ ಇರುತ್ತೆ, ಬಟ್ ಅದಕ್ಕಿಂತ ಮೊದಲು ನೀವು ಪ್ರಾಬ್ಲಮ್ನ ಹುಡುಕಬೇಕು, ಏನು ಪ್ರಾಬ್ಲಮ್ ಅನ್ನೋದು. ಸೊ ಫಾರ್ ದ್ಯಾಟ್ ಈ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಬರೆದು ಯು ವಿಲ್ ಟೇಕ್ ದಿಸ್ ಫಾರ್ಮೆಟ್ ಟು ಎನಿ ಆಫ್ ಯುವರ್ ಮೆಂಟರ್. ಇಲ್ಲೇ ಬರಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ನೀವು ತಗೊಂಡೋಗಿ ಶೋ ದೆಮ್. ಆ್ಯಂಡ್ ಒನ್ ಮೋರ್ ಡೌಟ್ ಬಂದು, ಸರ್ ಬುಕ್ ಹೇಗೆ ಓದೋದು? ಒಂದು ಬುಕ್ ಅಂತ ತೊಗೊಂಡಾಗ ಲಕ್ಷ್ಮೀಕಾಂತ್ ಅಂತ ತೊಗೊಂಡಾಗ ಅರೌಂಡ್ 1000+ pages ಇದೆ, ಹೇಗೆ ಮುಗಿಸೋದು? ದೇರ್ ಆರ್ ಸಮ್ ಸೈಂಟಿಫಿಕ್ ಟೆಕ್ನಿಕ್ಸ್ ಫಾರ್ ದ್ಯಾಟ್. ಸೊ ಹೌ ಮೆನಿ ಆಫ್ ಯು ನೋ ದಟ್? ಒಂದು ಬುಕ್ಕು ಓದಬೇಕು ಅಂತಂದರೆ ಸೊ ಇಟ್ ಈಸ್ ಆಲ್ ಅಬೌಟ್ ಬ್ರೈನ್ ವರ್ಕ್, ರೈಟ್? ಸೊ ಬ್ರೈನ್ಗೆ ಅದರದೇ ಆದಂಥ ಒಂದು ವೇ ಇದೆ. ಯು ನೀಡ್ ಟು ಗೋ ಇನ್ ದಟ್ ವೇ. ಸೊ ಆಗಲೇ ನಮಗೆ ಸೊಲ್ಯೂಷನ್ ಅಂತ ಸಿಗೋದು, ರೈಟ್? ಓಕೆ, ಫೈನ್. ನೆಕ್ಸ್ಟ್ ಕಮ್ ಟು ಸೆಲ್ಫ್ ರಿಫ್ಲೆಕ್ಷನ್ ನೋಟ್ಸ್ ಅಂತ. ಆಫ್ಟರ್ ಫಿಲ್ಲಿಂಗ್ ಔಟ್ ದಿಸ್ ಅನಾಲಿಸಿಸ್, ಸ್ಪೆಂಡ್ ಎ ಫ್ಯೂ ಮಿನಿಟ್ಸ್ ರಿಫ್ಲೆಕ್ಟಿಂಗ್ ಆನ್ ಓವರ್ ಆಲ್ ಪ್ರಿಪರೇಷನ್, ಮೋಟಿವೇಶನ್ ಅಂಡ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್. ಸೊ ಇಷ್ಟು ಫಿಲ್ ಮಾಡಿದ ಮೇಲೆ ಯು ಜಸ್ಟ್ ಸಿಟ್ ಫಾರ್ ಒಂದು 20 to 30 minutes ಕೂತ್ಕೊಳ್ಳಿ. ನಿಮ್ಮ ಓವರ್ ಆಲ್ ಪ್ರಿಪರೇಷನ್ ನೀವೇ ಅನಲೈಸ್ ಮಾಡಿ, ಎಲ್ಲಿ ಮಿಸ್ಟೇಕ್ ಮಾಡಿದೆ ನಾನು ಅಂತ. ಸೊ ಮೋಟಿವೇಶನ್ ಲ್ಯಾಕ್ ಆಯ್ತಾ, ಇಲ್ಲ ಎಲ್ಲಿ ಯಾವ ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಐ ಟೋಲ್ಡ್ ಯು ನೋ 30-40% ನಿಮಗೆ ಗೊತ್ತಾಗ್ಬಿಡುತ್ತೆ. ಆನ್ ಅನದರ್ 50% ಆವ್ರೇಜ್ ಆಗಿ ಇದು ನಿಮಗೆ ಮೆಂಟರಿಂದ ಸಿಗುವಂಥದ್ದು. ಫೈನ್, ಓಕೆ. ಸೊ ಇಷ್ಟು ಫಾರ್ಮೆಟ್ನ ನೀವು ಬರೆದಿದ್ದೀರಾ ಅಂತಂದರೆ ಐ ಆಮ್ ಡ್ಯಾಮ್ ಶೋರ್ ದಟ್ 30-40% ಆಫ್ ಯುವರ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ಕಂಗೆ. ಸೊ ಮಾರ್ಕ್ ಮೈ ವರ್ಡ್ಸ್. ಸೊ ಫಸ್ಟ್ ರೈಟ್ ಇಟ್ ಡೌನ್. ಬರೆದು ನೀವು ನಾನು ಇಲ್ಲೇ ತೊಗೊಂಬರ್ಬೇಕು ಅಂತೇನಿಲ್ಲ, ಇನ್ವಾಯ್ಸ್ ಹತ್ರ ತೊಗೊಂಬರ್ಬೇಕು ಅಂತೇನಿಲ್ಲ. ನೀವು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿರಿ, ಗೋ ಅಂಡ್ ಆಸ್ಕ್ ಯುವರ್ ಮೆಂಟರ್, ಸರ್ ನಂದು ಈ ಥರ ಪ್ರಾಬ್ಲಮ್ ಇದೆ, ನನಗೆ ತಕ್ಕಂಗೆ ಸೊಲ್ಯೂಷನ್ಸ್ ಏನು ಮಾಡಿದ್ರೆ ನಾನು ಒಳ್ಳೆಯದು ಅಂತ. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು. ಸೊ ಎವ್ರಿ ಇಂಡಿವಿಜುವಲ್, ಲೈಕ್ ಇಂಡಿವಿಜುವಲ್ ಬಿ ಅಂತ ತಗೊಳ್ಳಿ. ಇವರ IQ ಲೆವೆಲ್ಲೇ ಬೇರೆ ಇರುತ್ತೆ, IQ ಲೆವೆಲ್ಲೇ ಬೇರೆ ಇರುತ್ತೆ. ಸೊ ನಾವು ಆ ಒಂದು ಮೆಥಡ್, ಇವ್ರಿಗೆ ಬೇಕಾದಂಥ ಇನ್ಪುಟ್ಸೇ ಬೇರೆ, ಇವ್ರಿಗೆ ಬೇಕಾದಂಥ ಇನ್ಪುಟ್ಸ್ ಬೇರೆ. ಅದನ್ನು ಅನಲೈಸ್ ಮಾಡಿದಾಗ ವಿಲ್ ಕಮ್ ಟು ನೋ ದಟ್ ವಿಚ್ ಈಸ್ ದ ಬೆಸ್ಟ್ ವೇ ಫಾರ್ ಅಸ್ ಅಂತ. ಸೊ ಬಿಗೆ ಡಿಫ್ರೆಂಟ್ ವೇ ಇರುತ್ತೆ, ಎಗೆ ಡಿಫ್ರೆಂಟ್ ವೇ ಇರುತ್ತೆ. ನೀವು UPSC ಟಾಪರ್ಸ್ನ ಅಬ್ಸರ್ವ್ ಮಾಡಿ, ಎವ್ರಿ ಟಾಪರ್ ಹ್ಯಾಸ್ ಇಟ್ಸ್ ಓನ್ ಸ್ಟ್ರಾಟಜಿ ಇರುತ್ತೆ. ಸೊ ಆ ಸ್ಟ್ರಾಟಜಿ ತಿಳ್ಕೋಬೇಕು ಅಂತಂದರೆ ಫಸ್ಟ್ ದೇ ನೀಡ್ ಟು ಅನಲೈಸ್ ವಿಚ್ ಈಸ್ ದ ಕ್ಯಾರೆಕ್ಟರ್ ದೇ ಹ್ಯಾವ್ ಅಂತ. ಸೊ ದಟ್ಸ್ ವೈ, ಸೊ ನಿಮ್ಮ ಒಂದು ಕ್ಯಾರೆಕ್ಟರ್ ಏನು, ನಿಮ್ಮ ಒಂದು ನೀಡ್ ಏನು, ರೈಟ್? ಒನ್ಸ್ ಅಗೇನ್, ಸೊ ಫೈಂಡ್ ಔಟ್ ದಿಸ್. ವಾಟ್ ಈಸ್ ದ ಪರ್ಪಸ್? ಫೈಂಡ್ ಔಟ್ ದಿಸ್. ವಾಟ್ ಈಸ್ ದ ರೈಟ್ ವೇ ಫಾರ್ ಯು? ಫೈಂಡ್ ಔಟ್ ದಿಸ್. ಸೊ ಇಮ್ಮಿಡಿಯೇಟಾಗಿ ಇವತ್ತೇ ಟೈಮ್ ತಗೊಳ್ಳಿ, ಪ್ರಿಪ್ರೇಷನ್ಗಿಂತ ಮೊದಲೇ ಟೈಮ್ ತಗೊಳ್ಳಿ, ಫಾರ್ಮ್ನ ಫಿಲ್ ಮಾಡಿ. ಸೊ ನಾವು ಟೆಲಿಗ್ರಾಮ್ ಲಿಂಕ್ನ ಕೊಡ್ತೀನಿ ಕೆಳಗಡೆ. ಸೊ ನೀವು ಟೆಲಿಗ್ರಾಮ್ ಲಿಂಕಲ್ಲಿ ಈ ಒಂದು ಫೈಲ್ನ ನೀವು ಫಾರ್ವರ್ಡ್ ಮಾಡ್ಬೋದು. ಆರ್ ಎಲ್ಸ್ ಯು ಟೇಕ್ ಅಪ್ ಟು ಯುವರ್ ಮೆಂಟರ್, ಯಾರೇ ಮೆಂಟರ್ ಆಗಿರಲಿ, ಯು ಟೇಕ್ ಅಪ್ ದಿಸ್ ಕ್ವಶನ್ಸ್ ಟು ಯುವರ್ ಮೆಂಟರ್ and ask for the suggestions. So this is all about today's video, and thank you.